ಸರ್ ಶುರು ಮಾಡೋಣ. ಶುರು ಮಾಡಿ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಉಪಾಧ್ಯಕ್ಷರಾದಂಥ ಬಿ.ಎಲ್. ಶಂಕರ್ ಅವರು ಉಪಸ್ಥಿತರಿದ್ದಾರೆ. ಉಪಾಧ್ಯಕ್ಷರಾಗಿ ಇರುವಂಥ ಶ್ರೀಯುತ ಡಿ.ಎಸ್. ವಿಕ್ರಮ್ನವರು ಉಪಸ್ಥಿತರಿದ್ದಾರೆ. ಪ್ರಚಾರ ಸಮಿತಿಯ ಸಹ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತಯ್ಯನವರು ಉಪಸ್ಥಿತರಿದ್ದಾರೆ. ಹಾಗೆಯೇ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ತನ್ನಲ್ಲಿ ಮನವಿಯನ್ನು ಮಾಡ್ತಾ, ವಿಶೇಷವಾಗಿ ಏನು ಕಳೆದ ಒಂದು ತಿಂಗಳಿಗೂ ಮೇಲ್ಪಟ್ಟಲ್ಲಿ ಚರ್ಚೆ ಆಗ್ತಾ ಇದೆ ಮೈಸೂರಿನ ಮೂಲ ವಿಷಯಕ್ಕೆ ಸಂಬಂಧಪಟ್ಟಾಗ ಅದರ ಆಗುಹೋಗುಗಳು ಮತ್ತು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮೊದಲು ಬಿ.ಎಲ್. ಶಂಕರ್ ಅವರು ಮಾತಾಡ್ತಾರೆ, ಆಮೇಲೆ ಬಿ.ಆರ್. ಪಾಟೀಲ್ರು, ಹನುಮಂತಯ್ಯನವರು ಮಾತಾಡ್ತಾರೆ, ಆಮೇಲೆ ಉಗ್ರಪ್ಪನವರು ಮಾತಾಡ್ತಾರೆ. ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಜೆಪಿಯವರು ಮತ್ತು JDS ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಏನು ತಮ್ಮ ಜವಾಬ್ದಾರಿಯುತವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರ ತೇಜೋವಧೆ ಮಾಡೋದ್ರ ಮುಖಾಂತರ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬರೆಯುವಂಥದ್ರ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ರಾಜಕೀಯ ದುರುದ್ದೇಶ ಬಿಜೆಪಿ ಮತ್ತು JDS ನಲ್ಲಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ, ಸ್ಪಷ್ಟವಾದಂಥ ಅಭಿಪ್ರಾಯ. ಇದರ ಜೊತೆಗೆ ರಾಜ್ಯಪಾಲರು ಕೂಡ ಆತುರದ ನಿರ್ಧಾರವನ್ನು ತಗೊಳ್ಬಾರ್ದು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಈಗಾಗಲೇ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು ಕೂಡ ಒಂದು ಆತುರದ ನಿರ್ಧಾರ. ಯಾವ ವ್ಯಕ್ತಿಗಳು ಅವರಿಗೆ ಮನವಿಯನ್ನು ಮಾಡ್ತಾರೆ ಮತ್ತು ಅದರ ಹಿನ್ನೆಲೆಗಳನ್ನು ಕೂಡ ನೋಡಬೇಕಾಗುತ್ತೆ ಮತ್ತು ಅದರಲ್ಲಿರುವಂಥ ಅಂಶಗಳನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ. ಕಾನೂನುಗಳನ್ನು, ನಿಯಮಗಳನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ. ಅವರು ಕೂಡ ಬಿಜೆಪಿ ಮತ್ತು JDSನವರ ಮಾತಿಗೆ ಅನುಗುಣವಾಗಿ ರಾಜ್ಯಪಾಲರ ಕಚೇರಿ ರಾಜ್ಯಪಾಲರು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸುಪ್ರೀಂ, ಒಂದು ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಒಂದು ಸರ್ಕಾರ, ಕರ್ನಾಟಕದ ಜನರ ಆಶೀರ್ವಾದದಿಂದ 136 ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರವನ್ನು ಈ ರೀತಿಯಾಗಿ ಅಸ್ಥಿರಗೊಳಿಸ್ತಕ್ಕಂಥ ರಾಜಕೀಯ ದುರುದ್ದೇಶಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನಗಳನ್ನು ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತೇವೆ ಮತ್ತು ಇದು ಯಾವುದರಿಂದ ನಾವು ಎದುರುಗೊಳ್ಳುವುದಿಲ್ಲ. ಸೊ ಅಲ್ಟಿಮೇಟ್ ಆಗಿ ಜನರು ಇದನ್ನು ಗಮನ ಹರಿಸಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಈಗಾಗಲೇ ಜನರು ಇವರನ್ನು ತಿರಸ್ಕಾರ ಮಾಡಿದ್ದಾರೆ. ಇವರ ಆಡಳಿತ ಏನಿತ್ತು, ಆಡಳಿತ ಕುಸಿದು ಬಿದ್ದಿತ್ತು, ಜನ ವಿರೋಧಿ ಆಡಳಿತವನ್ನು ಏನು ಮಾಡ್ತಾ ಇದ್ರು ಬಿಜೆಪಿಯವರು, ಅದರ ವಿರುದ್ಧವಾದಂಥ ಮ್ಯಾಂಡೇಟನ್ನು ಈಗಾಗಲೇ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಮನೆ ಪಾರ್ಲಿಮೆಂಟಲ್ಲೂ ಕೂಡ ನಮಗೆ ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್ಸ್ ಬಂದಿದೆ. ಸೊ ಹಾಗಾಗಿ ಸ್ನೇಹಿತರೆ, ಈಗ ಬಿ.ಎಲ್. ಶಂಕರ್ ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗೆಯೇ ಬಿ.ಆರ್. ಪಾಟೀಲ್ರು, ಹನುಮಂತಯ್ಯನವರು ಮಾತಾಡಿದ ನಂತರ ಉಗ್ರಪ್ಪನವರು ಕೂಡ ಮಾತಾಡಿದ್ದಾರೆ. ನಂತರ ಅವರೆಲ್ಲರೂ ಮಾತಾಡಿದ ಮೇಲೆ ತಾವು ದಯಮಾಡಿ ಕ್ಲಾರಿಫಿಕೇಶನ್ಸ್ ಅನ್ನು ಕೇಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ. ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿರುವಂಥ BJPಯ ನೇತೃತ್ವದ NDA ಸರ್ಕಾರ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥದ್ದನ್ನ ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡಿದೆ. ಆದರೆ ಅನೇಕ ಕಡೆ ಅವರು ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಅದು ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಪೂರ್ವೋತ್ತರ ರಾಜ್ಯಗಳ ಅನೇಕ ರಾಜ್ಯಗಳಿರ್ಬೋದು, ನಾರ್ತ್ ಈಸ್ಟಲ್ಲಿ ಅಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅದಕ್ಕೆ ಅನೇಕ ಮಾರ್ಗಗಳನ್ನು ಅವರು ಅನುಸರಿಸ್ತಾರೆ. ಸರ್ಕಾರಗಳ ಮುಖ್ಯಸ್ಥರನ್ನು ಟಾರ್ಗೆಟ್ ಮಾಡುವಂಥದ್ದು, ಸರ್ಕಾರದಲ್ಲಿರುವಂಥ ಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಪಕ್ಷಗಳನ್ನೇ ಒಡೆದು ಬೇರೆ ರೀತಿಯಲ್ಲಿ ಅದನ್ನು ಬೆದರಿಕೆ ಮುಖಾಂತರ ಅದನ್ನು ಬಳಸಿಕೊಂಡು ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳು ಎಲ್ಲ ಬಹುತೇಕ ಅನೇಕ ರಾಜ್ಯಗಳಲ್ಲಿ ಅವರು ಇದುವರೆಗೆ ಮಾಡಿ ಕೆಲವುದರಲ್ಲಿ ಯಶಸ್ಸಾಗಿದ್ದಾರೆ. ಆ ಒಂದು ಅವರ ಹವ್ಯಾಸ ಪರಿಪಾಠದೇನಿದೆ ಅದರ ಮುಂದುವರೆದ ಭಾಗವೇ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಬಂಡೆಯಂತೆ ಗಟ್ಟಿಯಾಗಿ ನಿಂತಿರತಕ್ಕಂಥ ಕ್ರೆಡಿಬಿಲಿಟಿಯನ್ನು ಕಳೆದ 5 ದಶಕಗಳ ರಾಜಕಾರಣದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಅವರ ಕ್ರೆಡಿಬಿಲಿಟಿ ಹಾಳು ಮಾಡಿದರೆ, ಅವರನ್ನು ಅಸ್ಥಿರಗೊಳಿಸುವಂಥ ಅಥವಾ ಮಾನಸಿಕವಾಗಿ ಅವರನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡಿದರೆ ಸರ್ಕಾರವನ್ನು
ಏನಾದರೂ ಮಾಡಿ ಅಸ್ಥಿರಗೊಳಿಸ್ಬೋದು ಅನ್ನೋಂಥ ಒಂದು ಭ್ರಮೆಯಲ್ಲಿ ಅವರೆಲ್ಲ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲದಿರುವಂಥ ಈ ವಿಷಯವನ್ನು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಪಾದಯಾತ್ರೆ ಇರ್ಬೋದು, ಮತ್ತೊಂದು ಇರ್ಬೋದು, ಸದನದಲ್ಲಿ ನಡೆದುವಂಥ ಗದ್ದಲ ಇರ್ಬೋದು, ಅದರಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅವ್ರು ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಬುದ್ಧಿಪೂರ್ವಕವಾಗಿ ರಾಜಕೀಯ ಉದ್ದೇಶದಿಂದ ಸಿದ್ದರಾಮಯ್ಯನವ್ರನ್ನ ಮತ್ತು ಕರ್ನಾಟಕದ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ನಡೆಸ್ತಾ ಇರುವಂಥ ಕಾರ್ಯಚಟುವಟಿಕೆಗಳು. ಅವರ ಸದನದಲ್ಲಿ ನಡ್ಕೊಂಡಂಥ ರೀತಿ ಇರ್ಬೋದು, ಮತ್ತೀಗ ಪಾದಯಾತ್ರೆ ಮುಖಾಂತರ ಅವರಿಬ್ಬರು ಮಾಡ್ತಕ್ಕಂಥ ಪ್ರಯತ್ನಗಳಿರು ಎಲ್ಲವೂ ಕೂಡ ಅದಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ಬಿ ಜೆ ಪಿಯ ಮುಖ್ಯಸ್ಥರು ಮತ್ತು JDSನ ಮುಖ್ಯಸ್ಥರಿಗೆ ಸಿದ್ದರಾಮಯ್ಯ ನಂಬರ್ 1 ಟಾರ್ಗೆಟ್. ಭಾಳ ವರ್ಷಗಳಿಂದ ಅದೇನು ಹೊಸ್ತೇನಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಅಸ್ಥಿರಗೊಳಿಸ್ಬೇಕು ಅನ್ನೋಂಥ ಒಂದು ಪ್ರಯತ್ನ. ಇದರಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ಅನೇಕ ವಿಚಾರಗಳಿದ್ದಾವೆ. ಆ ವಿಚಾರದಲ್ಲಿ ಹೆಚ್ಚು ಮಾಹಿತಿ ಮತ್ತು ಪಾಂಡಿತ್ಯ ಇರೋಂಥ ಉಗ್ರಪ್ಪನವರು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಭಾಳಷ್ಟು ಈಗಾಗಲೇ ಪಬ್ಲಿಕ್ ಡೊಮೈನ್ನಲ್ಲಿ ಇರತಕ್ಕಂಥ ವಿಷಯಗಳೇ ಇವು ಎಲ್ಲವೂ ಕೂಡ. ಆದರೆ ಈ ಒಂದು ಮೂಡಾ ಪ್ರಕರಣ ಏನಿದೆ, ಈ ಮೂಡಾ ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ 1935ನೇ ಇಸ್ವಿನಲ್ಲಿ ಒರಿಜಿನಲ್ ಹರಾಜು ಮುಖಾಂತರ ಗ್ರ್ಯಾಂಟ್ ಆದಲ್ಲಿಂದ ಹಿಡಿದು ಇತ್ತೀಚೆಗೆ 2021-22ರಲ್ಲಿ ಅವರಿಗೆ ಶ್ರೀಮತಿ ಪಾರ್ವತಮ್ಮನವರಿಗೆ ಸೈಟ್ ಅಲಾಟ್ ಆಗಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಸಿದ್ದರಾಮಯ್ಯ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಇದರ ಮೇಲೆ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವ ದಾಖಲೆಗಳು ಎಲ್ಲೂ ಕೂಡ ಇಲ್ಲ. ಪ್ರಭಾವ ಬೀರಿರೋ ವಿಚಾರದಲ್ಲಾಗಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಎಲ್ಲೂ ಕೂಡ ಒಂದು ಸಣ್ಣ ಅಕ್ಷರವೂ ಕೂಡ ಇಲ್ಲ, ಒಂದು ಸೆಂಟೆನ್ಸು ಕೂಡ ಇಲ್ಲ, ಅಥವಾ ಒಂದು ದಾಖಲೆನೂ ಕೂಡ ಇಲ್ಲ. ಇದ್ದರೂ ಕೂಡ ಅವರನ್ನೇ ಪ್ರಾಸಿಕ್ಯೂಟ್ ಮಾಡಬೇಕು, ಅವ್ರನ್ನೇ ಹೊಣೆ ಮಾಡಬೇಕು, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅದು ರಾಜಕೀಯ ಉದ್ದೇಶ ಬಿಟ್ಟರೆ ಏನಿಲ್ಲ. ಈ ವಿಚಾರವಾಗಿ JDSನ ಅನೇಕ ವರಿಷ್ಠ ನಾಯಕರು, ಮಾಜಿ ಪ್ರಧಾನಿಗಳು ದೇವೇಗೌಡರಿಂದ ಹಿಡಿದು ಈಗಿನ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರೆಗೆ ಈ ಸರ್ಕಾರ ಅವಧಿ ಪೂರೈಸೋದಿಲ್ಲ, ಈ ಸರ್ಕಾರ ಆಗ ಬೀಳ್ತದೆ, ಈಗ ಬೀಳ್ತದೆ. ಈಗ ಮೇಲ್ಮನೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚೆಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ, ಪಾದಯಾತ್ರೆ ಮುಗಿಯೋದ್ರೊಳಗೆ ಈ ಸರ್ಕಾರ ಹೋಗ್ತದೆ. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ಬೇರೆ ಬೇರೆ ರೀತಿಯ ಎಲ್ಲರೂ ಕೂಡ ಹೇಳಿದ್ದಾರೆ. ಭಾಳಷ್ಟು ಜನ JDS ಕಾಂಗ್ರೆಸ್ BJP ಮುಖಂಡರುಗಳು ಅದನ್ನು ಹೇಳಿದ್ದಾರೆ. ಇದಕ್ಕೇನಾದ್ರು ಒಂದು ಆಧಾರ ಬೇಕಲ್ಲ, ಸರ್ಕಾರ ಯಾಕೆ ಹೋಗ್ತದೆ, ಏನು ಹೋಗ್ತದೆ ಅಂತೇಳಾದಾಗ ಸರ್ಕಾರದ ಮೇಲೆ ಆ ಥರದ ಗುರುತರವಾದಂಥ ಯಾವುದಾದ್ರೂ ಆಪಾದನೆ ಇದ್ದಾಗ, ಮತ್ತೊಂದು ಇದ್ದಾಗ ಸಾಧ್ಯತೆ ಇರ್ತದೆ. ಅದನ್ನು ಸಾಧ್ಯವಾದಷ್ಟು ಏನಾದರೂ ಮಾಡಿ ಶಾಸಕರನ್ನ ಒಲಿಸಿ ಡಿಸ್ಟೆಬಿಲೈಸ್ ಮಾಡೋಕ್ಕಾಗ್ತದೆ ಅಂದರೆ ಸಾಧ್ಯ ಇಲ್ಲದಿರ್ತಕ್ಕಂಥ ಮಾತು. ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಕೇಂದ್ರ ಸರ್ಕಾರ ED IT ಅಥವಾ CBI ಬಳಸಿ ಮಾಡ್ಬೋದು ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಅನ್ನೋದು ಈಗ ಗೊತ್ತಾಗಿ ಹೋಗಿದೆ. DK ಶಿವಕುಮಾರ್ ಮೇಲೆ ಅನೇಕರ ಮೇಲೆ ಅದನ್ನೆಲ್ಲ ಪ್ರಯೋಗ ಮಾಡಿದ್ರು, ಅದೇನು ಅದರಿಂದ ಯಾರೂ ಜಗ್ಗೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಆಗೋಗಿದೆ. ಹಾಗಾಗಿ ಈ ಸಿದ್ದರಾಮಯ್ಯನವ್ರನ್ನ ಡಿಸ್ಕ್ರೆಡಿಟ್ ಮಾಡಿ ತನ್ನ ಮೂಲಕ ಏನಾದರೂ ಒಂದು ಪ್ರಯತ್ನ ಮಾಡಿ ಇದನ್ನು ಮಾಡಲಿಕ್ಕೆ ಸಾಧ್ಯನ, ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿಸಿ ಅನ್ನೋದಕ್ಕೆ ಅವರು ಕೊನೆಯ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಹೋಗಿ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅರ್ಜಿಯನ್ನೇ ಬಳಸ್ಕೊಂಡು ಅದರ ಮೇಲೆ ಈಗ ಪ್ರಾಸಿಕ್ಯೂಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನೋ ಪ್ರಯತ್ನಕ್ಕೆ ಅವರೆಲ್ಲ ಮುಂದಾಗಿದ್ದಾರೆ. ಅದಕ್ಕೆ ಯಾರನ್ನಾದರೂ ಒಬ್ಬರನ್ನ ಪ್ರಾಸಿಕ್ಯೂಟ್ ಮಾಡಬೇಕಾದ್ರೆ ಅದು ಸರ್ಕಾರದ ಒಂದು ಅಧಿಕಾರದ ಭಾಗವಾಗಿರೋನು ಪ್ರಾಸಿಕ್ಯೂಟ್ ಮಾಡಬೇಕಾದ್ರೆ ಕಾನೂನು ಏನು ಹೇಳ್ತದೆ ಅನ್ನೋ ವಿಚಾರದಲ್ಲಿ ಸಂವಿಧಾನ ಇದೆ. ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಅನೇಕ ಕಾನೂನುಗಳಿದ್ದಾವೆ. ಅದರ ಪ್ರಕಾರ ಇರಬೇಕಾಗ್ತಾ ಇತ್ತು, ಬೇರೆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೂರು ಕೊಟ್ಟಾಕ್ಷಣ ಆ ದೂರು ಕೊಟ್ಟಂಥ ವ್ಯಕ್ತಿಯ ಹಿನ್ನೆಲೆ ಏನು, ಅವನ ಚಾರಿತ್ರ್ಯ ಏನು, ಅವನು ಕೊಟ್ಟಿರ್ತಕ್ಕಂಥ ಕ್ರೆಡಿಬಿಲಿಟಿ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು ಆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ದೂರಿಗೆ ಯಾರ ಮೇಲೆ ದೂರು ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದನ್ನು ನೋಡಬೇಕಾಗ್ತದೆ. ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗ್ತದೆ, ಫ್ಯಾಕ್ಟ್ಸನ್ನು ನೋಡಬೇಕಾಗ್ತದೆ, ಅದರಲ್ಲಿ ಏನಾದರೂ ಅವ್ರ ಪಾತ್ರ ಇದೆಯಾ ಅನ್ನೋದು ನೋಡಬೇಕಾಗ್ತದೆ. ಹಾಗಾಗಿ ಮೂಡಾದ ವಿಚಾರದಲ್ಲಿ ಈ ಒಂದು ಸ್ಯಾಂಕ್ಷನ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಅವ್ರು ಏನು ಪ್ರಾರಂಭ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡೋದ್ರ ಮುಖಾಂತರ, ಅವು ಎಲ್ಲವೂ ಕೂಡ ಅದರಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ರಾಜ್ಯಪಾಲರದ್ದು ಇದೆ ಅನ್ನೋದಕ್ಕೆ ಆಧಾರಗಳಲ್ಲ. ಅವರು ದೂರು ಕೊಟ್ಟ ತಕ್ಷಣ ಆ ದೂರಿನ ಆಧಾರದ ಮೇಲೆ ನೋಟಿಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವ್ರು ಏನು ಮಾಡಿದ್ದಾರೆ, ಇದು ಬಹುತೇಕ ಅವರಿಗೆ ಈಗಾಗಲೇ ಪೂರ್ವ ನಿಯೋಜಿತವಾಗಿ ಅವ್ರ ಮನಸ್ಸಿನಲ್ಲಿ ಏನಾದರೂ ಭಾವನೆಗಳಿದ್ದರೆ ಅಥವಾ ಅವರನ್ನು ನೇಮಕ ಮಾಡಿದಂಥ ಕೇಂದ್ರ ಸರ್ಕಾರದ ಇಚ್ಛೆ ಅದಾಗಿದ್ದರೆ ಆ ರೀತಿ ನಡ್ಕೊಳ್ತಾ ಇದ್ದಾರೇನೋ ಅನ್ನೋಂಥ ಅನುಮಾನ ಬರುವಂಥ ರೀತಿಯಲ್ಲಿ ಈಗ ಪ್ರಕ್ರಿಯೆಗಳೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ
ಈ ಪ್ರಕ್ರಿಯೆಯಲ್ಲಿ ಎಷ್ಟೇ ಅವರು ಪ್ರಯತ್ನ ಮಾಡಿದರೂ ಕೂಡ ಅಂತಿಮವಾಗಿ ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದ್ದಾವೆ, ನ್ಯಾಯಾಲಯಗಳಿದ್ದಾವೆ. ರಾಜ್ಯಪಾಲರ ನಿರ್ಣಯ ಇರ್ಬೋದು ಅಥವಾ ಯಾವುದೇ ಕೇಂದ್ರ ಸರ್ಕಾರದ ನಿರ್ಣಯಗಳಿರ್ಬೋದು, ಅಂತಿಮವಾಗಿ ಕಾನೂನಿನ ಪರೀಕ್ಷೆಯಲ್ಲಿ ಪಾಸಾಗಲೇಬೇಕಾಗ್ತದೆ. ಅದು ಈ ಒಂದು ಪ್ರಯತ್ನ ಕಾನೂನಿನ ಪರೀಕ್ಷೆಯಲ್ಲಿ ಪಾಸಾಗೋದಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಜಜ್ಮೆಂಟ್ಗಳು ಮತ್ತೊಂದು ಎಲ್ಲವೂ ಕೂಡ ಇದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡ್ಬೋದು ಅಂತ ಅವ್ರದ್ದೇನಾದರೂ ಉದ್ದೇಶ ಭಾವನೆಗಳಿದ್ದರೆ ಅವರಿಗೆ ಹತಾಶೆ ಖಂಡಿತವಾಗಿಯೂ ಕಾದಿದೆ ಅನ್ನೋದು ನಮ್ಮೆಲ್ಲರ ಕೂಡ ಅಭಿಪ್ರಾಯಗಳು ಕೂಡ ಅಷ್ಟೇ. ಮತ್ತು ಸಿದ್ದರಾಮಯ್ಯನವರ ಹೆಸರಿಗೆ ಒಂದು ಮಸಿ ಬಳಿಬೋದು ಅಂತಕ್ಕಂಥ ಅವ್ರ ಪ್ರಯತ್ನ ಏನಾದ್ರು ಇದರಲ್ಲಿದ್ದರೆ ಅದರಲ್ಲೂ ಕೂಡ ವಿಫಲರಾಗ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಆಧಾರಗಳಿದ್ದಾವೆ. ಮುಖ್ಯಮಂತ್ರಿಗಳೇ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಅವರ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿರ್ತಕ್ಕಂಥ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಸತ್ಯ ಅದು. ಹಾಗಾಗಿ ಈ ಒಂದು ಕೊನೆಯದಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾರೆ, ಈ ಪಾದಯಾತ್ರೆ ಮತ್ತೊಂದು ಇದನ್ನೆಲ್ಲದನ್ನು ಕೂಡ ಕಾಂಗ್ರೆಸ್ ಪಕ್ಷ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ರಾಜಕೀಯವಾಗಿ ಎದುರಿಸುವಂಥ ಒಂದು ತೀರ್ಮಾನಕ್ಕೆ ಈಗಾಗಲೇ ನಾವು ಬಂದಿದ್ದೇವೆ. ರಾಜಕಾರಣವನ್ನು ರಾಜಕಾರಣದಿಂದಲೇ ಎದುರಿಸಬೇಕಾಗ್ತದೆ. ಅದರ ಜೊತೆಗೆ ಅವರು ಏನೇನು ಅಕ್ರಮಗಳು ಮತ್ತೊಂದು ಇವೆಲ್ಲ ಆಗಿದ್ದಾವಲ್ಲ, ಆ ಅಕ್ರಮಗಳು ಮೂಡಾದಲ್ಲಿ ಅಕ್ರಮಗಳು ಆಗಿದ್ದರೆ ಆ 50-50 ಇದನ್ನು ಕೊಟ್ಟರೆ ತಪ್ಪು ಅಂತಾಗಿದ್ದರೆ ಯಾರು ಕೊಟ್ಟರು, ಯಾವಾಗ ಕೊಟ್ಟರು, ಯಾರು ನಿರ್ಧಾರ ಮಾಡಿದ್ರು ಅನ್ನೋದು ಮುಖ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಯಾರನ್ನಾದರೂ ಪ್ರಾಸಿಕ್ಯೂಟ್ ಮಾಡಲೇಬೇಕು ಅಂತಿದ್ದರೆ ಅವತ್ತು ಮೋಡಾದಲ್ಲಿ ಯಾರು ಕಮಿಷನರ್ ಆಗಿದ್ದರು, ಮೋಡಾದಲ್ಲಿ ಯಾರು ಚೇರ್ಮನ್ ಆಗಿದ್ದರು, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಯಾರಿದ್ದರು, ಅದಕ್ಕೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಯಾರಿದ್ದರು, ಅವರು ಅದಕ್ಕೆ ಹೊಣೆಗಾರ ಆಗ್ತಾರೆ ಹೊರತಾಗಿ ಈಗಿನ ಸರ್ಕಾರದಲ್ಲಿರ್ತಕ್ಕಂಥ ಯಾರೂ ಕೂಡ ಸಿದ್ದರಾಮಯ್ಯನೂ ಸೇರಿದಾಗೆ ಯಾರೂ ಕೂಡ ಹೊಣೆಗಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಯಾರು ಅರ್ಜಿ ರಾಜ್ಯಪಾಲರಿಗೆ ಕೊಡೋದ್ರ ಮುಖಾಂತರ ಸತ್ಯವನ್ನು ಬಹಿರಂಗಪಡಿಸಬೇಕು, ಅದನ್ನ ಸಾರ್ವಜನಿಕಗೊಳಿಸಬೇಕು, ಆಗಿರೋ ತಪ್ಪನ್ನು ಸರಿಪಡಿಸಬೇಕು ಅಥವಾ ಸರ್ಕಾರಕ್ಕಾದಂಥ ನಷ್ಟವನ್ನು ತುಂಬಿಕೊಡ್ಬೇಕು ಅನ್ನೋ ಉದ್ದೇಶ ಅವರಿಗಿದ್ದರೆ ಅದಕ್ಕೆ ಕಾರಣಕರ್ತರಾದವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಕೇಳಬೇಕೆ ಹೊರತಾಗಿ ಸಂಬಂಧ ಇಲ್ಲದಂಥವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅಂತ ಕೇಳತಕ್ಕಂಥದ್ದು ಇದು ರಾಜಕಾರಣ ಬಿಟ್ಟರೆ ಬೇರೆ ಏನೂ ಕೂಡ ಅಲ್ಲ. ಹಾಗೆ ಇದು ರಾಜಕಾರಣದ ಮುಖಾಂತರನೇ ನಾವು ಎದುರಿಸಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಹಾಗಾಗಿ ಅವ್ರು ಮಾಡ್ತಾ ಇರುವಂಥ ಪಾದಯಾತ್ರೆಗೆ ನಮ್ಮದು ಕೂಡ ಸಮಾವೇಶಗಳನ್ನ ಮತ್ತೊಂದನ್ನು ಮಾಡಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವೂ ಮಾಡ್ತಾ ಇದ್ದೇವೆ. ಮತ್ತು ಗಾಜಿನ ಮನೆಯಲ್ಲಿರುವಂಥವ್ರು ಇನ್ನೊಬ್ಬರ ಮನೆ ಮೇಲೆ ಕಲ್ಲು ಹೊಡಿಬಾರ್ದು ಅನ್ನೋದು ಸಾರ್ವಜನಿಕವಾಗಿರ್ತಕ್ಕಂಥ ಸತ್ಯ ಅದು. ಹಾಗಾಗಿ ಎಲ್ಲರೂ ಅವ್ರು ಏನೇನು ಈ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಗಾಜಿನ ಮನೆಯಲ್ಲೇ ಇರ್ತಕ್ಕಂಥವ್ರು. ಹಾಗಾಗಿ ಅವ್ರು ಹೊಡಿತಾ ಇರತಕ್ಕಂಥ ಕಲ್ಲು ನಾವು ವಾಪಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮನೆಯೇ ಪುಡಿ ಆಗ್ತದೆ ಹೊರತಾಗಿ ಬೇರೆ ಏನೂ ಕೂಡ ಇಲ್ಲ. ಅದಕ್ಕೋಸ್ಕರನೇ ಆ ಪಕ್ಷದೊಳಗೂ ಕೂಡ BJP ಏನು ಕಾಂಗ್ರೆಸ್ ಒಳಗೆ ಭಿನ್ನಾಭಿಪ್ರಾಯ ಮತ್ತೊಂದು ತರ್ಬೋದು ಸಿದ್ದರಾಮಯ್ಯವ್ರು ಟಾರ್ಗೆಟ್ ಮಾಡಿ ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಅವರಿಗೆ ರಿಬೌಂಡ್ ಆಗ್ತಾ ಇದೆ. BJP ಒಳಗೆ ಕೂಡ ಅನೇಕ ಅಪಸ್ವರಗಳು ಪಾದಯಾತ್ರೆ ದಿವಸನೂ ಪ್ರಾರಂಭ ಆಗಿದೆ, ಅದಕ್ಕಿಂತ ಮುಂಚೆನೂ ಆಗಿದೆ. ಮತ್ತೆ 1-2 ಪಾದಯಾತ್ರೆಗಳನ್ನ ಯೋಚನೆ ಮಾಡೋಂಥವ್ರು ಅವರಲ್ಲೇ ಇದ್ದಾರೆ ಮತ್ತು ಅನೇಕ ಜನ ಅದರ ಬಗ್ಗೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಿಂದಾಗಿ ಅವರು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದರೆ ಆ ಉದ್ದೇಶ ಈಡೇರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ತನ್ನ ಅವಧಿಯನ್ನು ಪೂರೈಸ್ತದೆ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಜನ ಆಶೀರ್ವಾದ ಮಾಡಿದರು ಆ ಉದ್ದೇಶಗಳು ಆ ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ಪೂರೈಸ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಒಳಗೆ ದುರ್ಬಲಗೊಳಿಸ್ಬೋದು ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಅವಕಾಶ ಇಲ್ಲ. KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೆ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾರೆ, ಪಕ್ಷವೂ ಅವ್ರ ಪರವಾಗಿ ನಿಲ್ತದೆ, ಕೇಂದ್ರದ ನಾಯಕತ್ವವೂ ಕೂಡ ಅವ್ರ ಪರವಾಗಿ ಈಗಾಗಲೇ ನಿಂತಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಒಂದು ನಾಯಕತ್ವಕ್ಕೆ ಯಾವುದೇ ರೀತಿ ಭಂಗ ಇದರಿಂದ ಬರೋದಿಲ್ಲ. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂತಿಮವಾಗಿ ಅವರು ಒಂದು ದೃಷ್ಟಿಯಲ್ಲಿ ಆಕಾಶಕ್ಕೆ ಉಗುಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅಂತಿಮವಾಗಿ ಅವರಿಗೆ ತೊಂದರೆ ಆಗ್ತಾ ಹೊರತು ಬೇರೆ ಆಗೋದಿಲ್ಲ ಅನ್ನೋದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. DR ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ವಿವರವನ್ನು ಕೊಡಲಿಕ್ಕೆ ಬಯಸೋದಿಲ್ಲ. ಈಗ ತಾನೇ ಅವರೇನು ಹೇಳಿದ್ರು, ಈ ಸರ್ಕಾರವನ್ನು ವಜಾ ಮಾಡಿ ಮತ್ತೆ ತಾವು ಅಧಿಕಾರವನ್ನು ಹಿಡಿಯುವಂಥ ಪ್ರಯತ್ನ ಹಿಂದೆ 2 ಬಾರಿ ಹಿಂಬಾಗಿಲಿಂದ ಬಂದಿದ್ದಾರೆ, ಈ ಸಲ ಕೂಡ ಹಿಂಬಾಗಿಲಿಂದ ಬರುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಇದು ಕನಸು, ಅದು ತಿರುಕನ ಕನಸು, ಇದು ಸಂಪೂರ್ಣವಾದಂಥ ತಿರುಕನ ಕನಸು, ಅದು ಸಾಧ್ಯವಿಲ್ಲ.
ಯಾವ ಕರ್ನಾಟಕ ಜನರ ಆಶೀರ್ವಾದ ಪಡೆದು ಜನಾದೇಶ ಪಡೆದು ನಾವು ಸರ್ಕಾರ ರಚನೆ ಮಾಡಿದ್ದೇವೆ. ಸರ್ಕಾರ ಮಾತು ಕೊಟ್ಟ ಹಾಗೆ ಸಂಪೂರ್ಣ ತಮ್ಮ ಎಲ್ಲ ಮಾತನ್ನು ಉಳಿಸ್ಕೊಂಡಿದೆ, ಕೆಲಸ ಮಾಡ್ತಾಯಿದೆ. ನಾವೆಲ್ಲರೂ ಶಾಸಕರು ಕೂಡ ಒಟ್ಟಾಗಿದ್ದೇವೆ. ನಮ್ಮಲ್ಲಿ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಭಿನ್ನಮತ ಇಲ್ಲ. ಸಿದ್ದರಾಮಯ್ಯನ ಹಿಂದೆ ನಾವು ಸಂಪೂರ್ಣವಾಗಿ ಎಲ್ಲ ಶಾಸಕರು ಗಟ್ಟಿಯಾಗಿ ನಾವು ನಿಂತಿದ್ದೇವೆ, ಅವ್ರ ಜೊತೆಗಿದ್ದೇವೆ. ಅವ್ರ ಸಾಲಿಡಾರಿಟಿಯನ್ನು ಹೇಳುತ್ತೇವೆ. ಇದರಲ್ಲಿ ಯಾರೂ ಕೂಡ ಅನುಮಾನ ಪಡೋದು ಬೇಡ. ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾಯಿದ್ದಾರೆ. ಅವ್ರಿಗೂ ಕೆಲಸಕ್ಕೆ ಯಶಸ್ವಿ ಆಗೋದಿಲ್ಲ. ಇಲ್ಲಿ ತಾವು ಸದನದಲ್ಲಿ ನಡೆದಂಥ ಗೊಂದಲ ಕೋಲಾಹಲ ಅದು ನೋಡಿದ್ರೆ ಎಲ್ಲಿಂದೋ ದೆಹಲಿಯಿಂದ ಇವರಿಗೆ ಸೂಚನೆ ಬಂದಿದೆ ಅಂತ ನಮಗೆ ಅವತ್ತೇ ಅನಿಸಿತ್ತು. ಇದೊಂದು ಕುತಂತ್ರ ನಡೆದು ಚರ್ಚೆ ವಾಮ ಮಾರ್ಗದಿಂದ ನಡೆಸಿ ಗೊಂದಲ ಸೃಷ್ಟಿ ಮಾಡಿ ಸದನದ ನಡೆಯುವ ನೋಡಿಕೊಂಡು ಮತ್ತೆ ತಮ್ಮ ಆಡಳಿತವನ್ನು ನಡೆಸಬೇಕನ್ನುವಂಥ ದುರುದ್ದೇಶ ಏನು ಅಮಿತ್ ಶಾ ಅವರು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ಮತ್ತು ಮೋದಿಯವರು ಹೇಳ್ತಾ ಇದ್ದಾರೆ. ಅದನ್ನು ಮಾಡೋಕ್ಕೆ ಇವತ್ತು ಕರ್ನಾಟಕ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾರೂ ಕೂಡ ಹೆದರೋದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಇದನ್ನು ಫೇಸ್ ಮಾಡ್ತೇವೆ. ಈಗ ಒಂದು ಮಾತನ್ನು ಹೇಳಿದ್ರು ಶಂಕರ್ ಅವರು, ಮಾನ್ಯ ಘನವೆತ್ತ ರಾಜ್ಯಪಾಲರು ಆ ಅರ್ಜಿ ಮೇಲೆ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಆ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಏನು, ಅವರ ಕ್ರೆಡಿಬಿಲಿಟಿ ಏನು, ಇದನ್ನು ಕೂಡ ಘನವೆತ್ತ ರಾಜ್ಯಪಾಲರು ನೋಡ್ಕೋಬೇಕು. ಯಾಕಂದರೆ ರಾಜ್ಯಪಾಲರು ಅಂದರೆ ಒಂದು ಸಂವಿಧಾನ ಪೀಠದ ಮುಖ್ಯಸ್ಥರು, ಅವರು ಪಕ್ಷಾತೀತರು. ಈ ಮನುಷ್ಯ ನನ್ನ ಕೇಸ್ನಲ್ಲೇ 25 ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟಲ್ಲಿ ಫೈನ್ ಹಾಕ್ಸ್ಕೊಂಡಿದ್ದಾರೆ. ನನ್ನ ಕೇಸಲ್ಲಿ ಏನು ಕೇಸು ಅಂದರೆ, ಒಂದು ನನ್ನ ಕ್ಷೇತ್ರದಲ್ಲಿ ಅವತ್ತು ಮಿನಿ ವಿಧಾನಸೌಧ ಆಳಂದಲ್ಲಿ ಮಿನಿ ವಿಧಾನಸೌಧ ಕಟ್ಟುವಂಥ ವಿಷಯ ಬಂತು. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟರು. ಇವರು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡುವಂಥ ಲಾಬಿಯವರು ಹಿಡ್ಕೊಂಡು ಅವರು ಅಲ್ಲಿ ಮಿನಿ ವಿಧಾನಸೌಧ ಮಾಡಬೇಕು ಅಂತ ಇನ್ನೊಂದು ಗುಂಪು ಹೊರಟಿತ್ತು. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಆದೇಶ ಮಾಡಿದ ಮೇಲೆ ಇದೇ ಅಬ್ರಾಹಂ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ತಿರಸ್ಕಾರ ಆಗ್ತದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಅವತ್ತು ನಾನು ಕೂಡ ದೆಹಲಿಯಲ್ಲಿದ್ದೆ. ನನ್ನ ಕ್ಷೇತ್ರ ಹೇಳಿದೆ. ಅಲ್ಲಿ ನಾನು ನೋಡಿದೆ, ಒಂದು ನಿಮಿಷ ಕೂಡ ನೋಡಲಿಲ್ಲ, ಎತ್ತಿ ಹಿಂಗೆ ಬಿಸಾಕಿದ್ರು ಸುಪ್ರೀಂ ಕೋರ್ಟ್ ಜಡ್ಜಸ್. ನಿನಗೂ ಆಳಂದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರು. ನೀನು ಇರೋದು ಬೆಂಗಳೂರಿನಲ್ಲಿ, ಆಳಂದಿರೋದಷ್ಟು ದೂರ, ನಿನಗೂ ಇದು ಆಳಂದಕ್ಕೆ ಏನು ಸಂಬಂಧ ಅಂಥೇಳಿ ಛೀಮಾರಿ ಹಾಕಿ ಅದನ್ನು ಬಿಸಾಕಿದ್ರು. ಆಮೇಲೆ ದುಂಬಾಲು ಬಿದ್ದು ಕೈ ಕಾಲು ಹಿಡಿದು ಏನೋ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿಕೊಂಡು ಕಡಿಮೆ ಮಾಡಲಾಗಿತ್ತು ಅಂತ ನನಗೆ ಅವತ್ತು ಮಾಹಿತಿ ಸಿಕ್ಕಿತ್ತು. ಆದರೆ ತದನಂತರ ಗೊತ್ತಿಲ್ಲ. ಆದರೆ ನಾನು ಈ ವಿಷಯ ಯಾಕೆ ಅಬ್ರಾಹಂ ಅವರಷ್ಟನ್ನು ಗಂಭೀರವಾಗಿ ತೊಗೊಂಡಿದ್ರು ಅಂದರೆ, ನಾನು ಅವತ್ತು ಪಕ್ಷೇತರ ಶಾಸಕನಾಗಿದ್ದೆ. ನನ್ನ ಹತ್ರ ಅವರು ರಾಜ್ಯಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ನನ್ನ ಹೆಸರನ್ನು ಪ್ರಪೋಸ್ ಮಾಡಿರಿ ಅಂತ ಬಂದಿದ್ದರು. ನಾನು ಹೇಳಿದೆ, ಹಂಗಾಗೋದಿಲ್ಲ, ಸಿದ್ದರಾಮಯ್ಯನ ಜೊತೆಗಿದ್ದೇನೆ, ಅವ್ರು ಯಾರು ಅಭ್ಯರ್ಥಿ ಹೇಳ್ತಾರೆ ಅವ್ರ ಪರವಾಗಿ ನಾನು ಹಸ್ತಾಕ್ಷರ ಹಾಕ್ತೀನಿ ಅಂತ ಹೇಳಿದ ಮೇಲೆ ಆವಾಗ ಇದೊಂದು ನೆಪ ಹುಡ್ಕೊಂಡು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಲಾಬಿನ ಹಿಡ್ಕೊಂಡು ಅವರಿಗೆ ಬೆನ್ನು ಕಟ್ಟಿ ಆಮೇಲೆ ದೆಹಲಿವರೆಗೆ ಇದು ವಿಷಯ ಹೋಯಿತು. ಆ ಮನುಷ್ಯಗೆ ಕ್ರೆಡಿಬಿಲಿಟಿನೇ ಇಲ್ಲ. ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಸಿದ್ದರಾಮಯ್ಯನ ವಿರುದ್ಧ ಕ್ರಿಮಿನಲ್ ಡಿಫಾಮೇಟರಿ ಕೇಸ್ ಹಾಕ್ತೀನಿ ಅಂತ. ಎಸ್, ಹಾಕಲಿ, ನಾವು ಎದುರಿಸ್ತೀವಿ. ಯಾವ ಕೇಸ್ ಹಾಕಲಿ ನಾವು ಎದುರಿಸಕ್ಕೆ ತಯಾರಾಗಿದ್ದೀವಿ. ನಾವು ಯಾರೂ ಕೂಡ ಹೆದರೋರಲ್ಲ. ಈ ಮನುಷ್ಯನ ಬಗ್ಗೆ ನಮಗೆಲ್ಲ ಕತೆ ಗೊತ್ತಿದೆ. ಡಾಕ್ಟರ್ ಸುಧಾ ಒಬ್ಬ KS ಅಧಿಕಾರಿ, ಅವ್ರ ಪೋಸ್ಟಿಂಗ್ ವಿಷಯದಲ್ಲಿ ಏನೇನು ನಡೆದಿದೆ ಅನ್ನೋದು ಗೊಂದಲ ಕೂಡ ತಮಗೆ ಗೊತ್ತಿದೆ. ಆಮೇಲೆ ಇನ್ನೂ ನಮ್ಮ ಪಕ್ಕದಲ್ಲೇ ನಮ್ಮ ಗೆಳೆಯ ಸುದರ್ಶನ್ ಅವರು, ಅವ್ರ ಮೇಲೂ ಪಬ್ಲಿಕ್ ಕಮಿಷನ್ಗೆ ನೇಮಕಾತಿ ಆಗುವಾಗ ಅವರಿಗೂ ಕೂಡ ಅವ್ರ ಮೇಲೆ ಒಂದು ಅರ್ಜಿ ಕೊಟ್ಟು ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟು ರಾಜ್ಯಪಾಲರು ಅದನ್ನು ಎಕ್ಸಾನರೇಟ್ ಮಾಡಿ ಕಳಿಸಿದ್ದನ್ನು ಎಲ್ರಿಗೂ ಕೂಡ ಗೊತ್ತಿದೆ. ಅಂದರೆ ಈ ಮನುಷ್ಯ ಯಾವತ್ತೂ ಬ್ಲ್ಯಾಕ್ ಮೇಲ್ ಮಾಡುವಂಥ ದಂಧೆ ಇರುವಂಥ ಮನುಷ್ಯ. ಇವರಿಗೆ ಬೇರೆ ಉದ್ಯೋಗವಿಲ್ಲ. ಇದೇ ಮನುಷ್ಯ ಮತ್ತು ಹನುಮಂತನ ಹತ್ರ ಹೋಗಿ ಏನು ಹೇಳಿದಾರಂತ ಅವರು ಬೇಲವ್ರು ಹೇಳ್ತಾರೆ. ಅಂದರೆ ಈ ಬ್ಲ್ಯಾಕ್ ಮೇಲ್ ಮಾಡುವಂಥ ದಂಧೆಗೆ
ಮಾನ್ಯ ಘನವೆತ್ ರಾಜ್ಯಪಾಲರು ಬಲಿ ಬೀಳಬಾರ್ದಾಗಿತ್ತು. ಆ ಮನುಷ್ಯನ ಮಾತಿಗೆ ಇವರು ಕಿವಿ ಕೊಡಬಾರ್ದಾಗಿತ್ತು. ಆ ಕ್ರೆಡಿಬಿಲಿಟಿ ಏನು, ಅವರ ಹಿನ್ನೆಲೆ ಏನು, ಅವರ ಆಧಾರ ಏನು, ಮೂಲ ಏನು ಎಲ್ಲ ನೋಡ್ಕೋಬೇಕಾಗಿತ್ತು ಅಂತ ನಮ್ಮದು ಇಷ್ಟೇ. ಹಾಗಾಗಿ ಏನು ಇವತ್ತು ಅಬ್ರಾಹಂ ಅವರು ಮುಖ್ಯಮಂತ್ರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ನಾವು ಯಾರೂ ಕೂಡ ಹೆದರಿಕೆ ಬಗ್ಗವರಲ್ಲ. ನಾವು ಅದನ್ನು ಎದುರಿಸ್ತೀವಿ, ಕಾನೂನಾತ್ಮಕವಾಗಿ ಎದುರಿಸ್ತೀವಿ, ಜನರ ಮಧ್ಯೆನೂ ಕೂಡ ಎದುರಿಸ್ತೀವಿ. ನಾವೆಲ್ಲದರೂ ಕೂಡ ಇಲ್ಲಿ ಎದುರಿಸಿ ನಾವು ಖಂಡಿತವಾಗಿ ಇದರಲ್ಲಿ ಜಯ ಗಳಿಸ್ತೀವಿ. ಮತ್ತು ಈಗಾಗಲೇ ಜಸ್ಟಿಸ್ ದೇಸಾಯಿ ಕಮಿಷನ್ನು ಎನ್ಕ್ವೈರಿ ನಡೆದಿದೆ. ಅದರ ಬಗ್ಗೆ ಎನ್ಕ್ವೈರಿ ಆಗ್ತದೆ, ಅದು ಸತ್ಯ ಹೊರಗೆ ಬರ್ತದೆ. ಅಲ್ಲಿವರೆಗೆ ನಾವೇನೂ ಹೇಳಕ್ಕೆ ಬಯಲ್ಲ. ಹಾಗಾಗಿ ಇವತ್ತು ಈ ಮನುಷ್ಯನ ಬಗ್ಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಇವರೊಬ್ಬ ಬ್ಲ್ಯಾಕ್ ಮೇಲ್ ಮಾಡುವಂಥ, ದಂಧೆ ಮಾಡುವಂಥ ಉದ್ಯೋಗ ಇರುವಂಥ ಮನುಷ್ಯ. ನಮ್ಮ ಪಕ್ಷದ ನಿಲುವು ಇದೆ, ಮೂಡ ಏನಿದೆ, ಹೀಗೆ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಚಾರಣೆ ಆಯೋಗ ಪ್ರಾರಂಭ ಆಗಿದೆ. ಸಂಪೂರ್ಣವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು, ವರದಿ ಬರಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನೋಂಥದ್ದೇ ಪಕ್ಷದ ನಿಲುವು ಕೂಡ ಆಗಿದೆ, ನಮ್ಮ ಸರ್ಕಾರದ ನಿಲುವು ಕೂಡ ಆಗಿದೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಯಾವ ತಪ್ಪಿತಸ್ಥರನ್ನು ಕೂಡ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಇಲ್ಲ. ನಟರಾಜ್ ಗೌಡ ಕೂಡ ತಮ್ಮೆಲ್ಲರಿಗೆ ಪತ್ರಿಕಾಗೋಷ್ಠಿ ಪರವಾಗಿ ನಾನು ವೈಯಕ್ತಿಕವಾಗಿ ಹೇಳ್ತಾ, ಈಗಾಗಲೇ ಸುದರ್ಶನ್ ಅವರು, ಬಿ ಎಲ್ ಶಂಕರ್ ಅವರು, ಬಿ ಆರ್ ಪಾಟೀಲ್ ಅವರು ಮಾತನಾಡಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಅದರ ಮುಂದುವರಿಕೆ ಭಾಗವಾಗಿ ಒಂದು ದೇಶದಲ್ಲಿ ಪ್ರಶ್ನಾತೀತ ಅಹಿಂದ ವರ್ಗದ ನಾಯಕರು ಯಾರಾದರೂ ಇದ್ದರೆ ಅಗ್ರಗಣ್ಯ ಸಾಲಿನಲ್ಲಿ ಸಿದ್ದರಾಮಯ್ಯನವರು ನಿಲ್ತಾರೆ. ಇದರಲ್ಲಿ ಯಾವ ಅನುಮಾನ ಇಲ್ಲ. ಎಲ್ಲ ಪಕ್ಷಗಳನ್ನು ಕೂಡಿಸಿಕೊಂಡು ಕೂಡ ನಾನು ಈ ಮಾತನ್ನು ಧೈರ್ಯವಾಗಿ ಹೇಳಬಲ್ಲೆ. ಅಹಿಂದ ನಾಯಕರು, ಆಯಾ ಪಕ್ಷಗಳಿಗೆ ಮತ ತರುವ ಶಕ್ತಿ ಇರುವ ನಾಯಕರು ಯಾರಾದರೂ ಇದ್ದರೆ ಅದರಲ್ಲಿ ಸಿದ್ದರಾಮಯ್ಯನವರು ಅಗ್ರಗಣ್ಯರು. ಜನರ ವಿಶ್ವಾಸವನ್ನು ಗಳಿಸಿಕೊಂಡಿರ್ತಕ್ಕಂಥ, ಮತ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ, ರಾಜಕಾರಣಿ ಯಾರಾದರೂ ಇದ್ದರೆ ಅವರು ಸಿದ್ದರಾಮಯ್ಯನವರು. ಅವರ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಬಿಜೆಪಿ ತಮ್ಮ ಮೊದಲ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಕಾರಣ ಇಷ್ಟೇ, ವಿರೋಧ ಪಕ್ಷದಲ್ಲಿರುವ ಯಾವ ನಾಯಕರು ಜನರ ವಿಶ್ವಾಸವನ್ನು ಗಳಿಸಿ ಮತ ಸೆಳೆಯುವ ಶಕ್ತಿ ಹೊಂದಿರ್ತಾರೆ ಅವರನ್ನು ದುರ್ಬಲಗೊಳಿಸುವುದು ಬಿಜೆಪಿಯ ಒಂದು ಬಹುಮುಖ್ಯವಾದ ಅಜೆಂಡಾ. ಆ ತಂತ್ರಗಾರಿಕೆಯನ್ನ ನಮ್ಮ ಮೇಲೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ ಮತ್ತು ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರುವ ಸಿದ್ದರಾಮಯ್ಯನವರ ಮೇಲೆ ಈಗ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಮಾತ್ರ ಪ್ರಯೋಗ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಅರ್ಧ ಸತ್ಯ. ಯಾರ್ಯಾರು ವಿರೋಧ ಪಕ್ಷದಲ್ಲಿ ಈ ರೀತಿಯ ನಾಯಕತ್ವ ಹೊಂದಿದ್ದಾರೆ ಅವ್ರ ಮೇಲೆಲ್ಲ ಮಾಡ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿ, ಬಿಜೆಪಿಯನ್ನ 2 ಬಾರಿ ಸೋಲಿಸಿದ ಬಹಳ ಜನಪ್ರಿಯವಾದ ಮುಖ್ಯಮಂತ್ರಿ ಆಗಿದ್ದವರು. ಅವರು ಯಾವ ಪೋರ್ಟ್ಫೋಲಿಯೋನು ಇಟ್ಕೊಳ್ಳದೆ ಇದ್ರೂ ಕೂಡ ಲಿಕ್ಕರ್ ಪಾಲಿಸಿಯಲ್ಲಿ ಮದ್ಯದ ತೀರ್ಮಾನ ಕೈಗೊಳ್ಳುವಾಗ ಇವರು ಭಾಗಿಯಾಗಿದ್ದಾರೆ ಅನ್ನೋ ಸುಳ್ಳು ಆರೋಪವನ್ನು ಮಾಡಿ ಅವರನ್ನು ಜೈಲಿನಲ್ಲಿ ಇಟ್ಟಿದ್ದಾರೆ. ಹಾಗೆ ಹಿಮಂತ್ ಸೊರೇನ್ ಅನ್ನೋ ಒಬ್ಬ ಟ್ರೈಬಲ್ ನಾಯಕನನ್ನ ಜೈಲಿನಲ್ಲಿ ಇಟ್ಟಿದ್ರು ಚುನಾವಣಾ ಸಮಯದಲ್ಲಿ. ಆಮೇಲೆ ಅವರಿಗೆ ಬಿಡುಗಡೆ ಆಗಿದ್ದಾರೆ. ಈಗ ಸಿದ್ದರಾಮಯ್ಯನವರ ಮೇಲೆ ಅಂತಹದ್ದೇ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ. ಶರದ್ ಪವಾರ್ ಎನ್ಸಿಪಿ ಹೊಡೆದಿತ್ತು. ಎನ್ಸಿಪಿ ಹೊಡೆದು ಮಹಾರಾಷ್ಟ್ರದ ರಾಜಕಾರಣವನ್ನೇ ತಿರುಗುಮರುಗು ಮಾಡುವಂತ ಕೃತಕ ಪ್ರಯತ್ನವನ್ನು ಮಾಡಿದ್ರು. ಜನರವರಿಗೆ ಪಾರ್ಲಿಮೆಂಟ್ ಅಲ್ಲಿ ಬುದ್ಧಿ ಕಲಿಸಿದ್ದಾರೆ. ಈ ಮುಂದೆ ಬರುವ ಚುನಾವಣೆಯಲ್ಲೂ ಬುದ್ಧಿ ಕಲಿಸ್ತಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಇಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಇನ್ನೊಂದು ಸಾಕ್ಷಿ ಏನು ಅಂದ್ರೆ, ಇಡಿಯವರು ಈವರೆಗೆ ಮಾಡಿರ್ತಕ್ಕಂಥ ದಾಳಿಗಳಲ್ಲಿ 98% ವಿರೋಧ ಪಕ್ಷದ ರಾಜಕಾರಣಿಗಳು ಮತ್ತು ನಾಯಕರ ಮೇಲೆ ಮಾಡಿದ್ದಾರೆ. 98%. ಇದು ಸರ್ಕಾರದ ಅಂಕಿಅಂಶ, ನಂದಲ್ಲ. ಅಂತ ಆದ್ಮೇಲೆ ಈ ಕ್ರಮವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಏನು ಪ್ರಯೋಗ ಮಾಡ್ತಿದ್ದಾರೆ, ಅವ್ರು ಮಾಡ್ತಿರ್ತಕ್ಕಂಥ ಆರೋಪ ಯಾವುದೂ ಸತ್ಯದ ಹತ್ತಿರದಲ್ಲಿ ಇಲ್ಲ. ಮೊದಲನೇ ಸುಳ್ಳು ಹೇಳ್ತಿರೋದು ಏನು ಮೂಡಾದ ಜಮೀನಿನ ಪ್ರಕರಣ ಇದೆ, ಹಗರಣ ಅಂತ ಕರೀತಾರೆ, ಅದು PTCL ಸೇರಿದ್ದು, ಅದರ ಆಜ್ಞೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರಿಗಾದ್ರೂ ಕಾನೂನಿನ ಜ್ಞಾನ ಇರೋರಿಗೆ ಗೊತ್ತಿದೆ, ಇದು PTCL ಕಾಯ್ದೆಯ ವ್ಯಾಪ್ತಿಗೆ ಬರೋದಿಲ್ಲ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸ್ವಯಾರ್ಜಿತ ಜಮೀನು
ಅದನ್ನು ಯಾರು ಪಡ್ಕೊಂಡ್ರು ಹರಾಜಿನಲ್ಲಿ, ಅವರು ಹರಾಜಿನಲ್ಲಿ ದುಡ್ಡು ಕೊಟ್ಟು 1935ರಲ್ಲಿ ಪಡ್ಕೊಂಡಿರೋರು, ಇದು PTCL ಕಾಯ್ದೆ ಅನ್ವಯ ಆಗೋದಿಲ್ಲ. ಆದ್ರೆ ನಾಚಿಕೆ ಬಿಟ್ಟು ನಿರ್ಲಜ್ಜೆಯಿಂದ ಬಿಜೆಪಿಯವರು PTCL ಬರ್ತದೆ ಅಂತೇಳಿ ಗವರ್ನರ್ಗೂ ಹೋಗಿ ಹೇಳಿದ್ದಾರೆ, ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ, ಅದನ್ನ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಇದು ಬಹಳ ಆಶ್ಚರ್ಯ. ಒಂದು ರಾಷ್ಟ್ರೀಯ ಪಕ್ಷ ಇಷ್ಟು ನಿರ್ಲಜ್ಜವಾಗಿ ನಡ್ಕೊಳ್ತಿರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಎರಡನೇದು, ಅಹಿಂದ ನಾಯಕನೊಬ್ಬನನ್ನ ತೆಗಿಬೇಕು ಅನ್ನೋದು ಬಿಜೆಪಿಯವರ ಮತ್ತು RSS ಅವರ ಹಿಡನ್ ಅಜೆಂಡಾ ಇದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವ್ರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅವರೆಲ್ಲ ನಾಯಕರು ಒಂದರ ಮೇಲೆ ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಜನರನ್ನ ನಂಬಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರ ಆಚೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಮಾಡುತ್ತಿರುವ ಪಾದಯಾತ್ರೆ ಕೂಡ ಸುಳ್ಳಿನ ಆರೋಪಗಳ ಮೇಲೆ ನಡೆಸುತ್ತಿರುವ ಪಾದಯಾತ್ರೆ. ಈ ಸುಳ್ಳಿನ ಆರೋಪಗಳನ್ನು ಪಾದಯಾತ್ರೆ ಮೂಲಕ ಜನರನ್ನು ನಂಬಿಸಬಹುದು ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರೆ. ಎರಡನೇದು, ವಾಲ್ಮೀಕಿ ಕಾರ್ಪೊರೇಷನ್ನಿನ ಹಗರಣವನ್ನ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥ ಸಿದ್ದರಾಮಯ್ಯನವರು ತಲೆ ಕಟ್ಟೋ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಫೈನಾನ್ಸ್ ಮಿನಿಸ್ಟ್ರು ಮತ್ತು ಚೀಫ್ ಮಿನಿಸ್ಟ್ರು ಹೌದು. ವಾಲ್ಮೀಕಿ ಕಾರ್ಪೊರೇಷನ್ ಕಂಪನೀಸ್ ಆಕ್ಟ್ ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಅದರ ಆಡಿಟ್ ಲೆಕ್ಕ ಎಲ್ಲ ಮುಖ್ಯಮಂತ್ರಿ ಕೊಡೋದಿಲ್ಲ, ವಿಧಾನಸಭೆಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಎರಡನೇದು, AG ಅವರು ಆ ಅಕೌಂಟ್ಸ್ ಅನ್ನ ಆಡಿಟ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಹಣ ಬಿಡುಗಡೆ ಮಾಡುವ ಸಾಂಪ್ರದಾಯಿಕ ಪ್ರಕ್ರಿಯೆ ಬಿಟ್ಟರೆ ಬೇರೆ ಯಾವುದರಲ್ಲೂ ಅವರು ಭಾಗಿ ಅಲ್ಲ. ಅಂಥವ್ರ ಮೇಲೆ ನೀವು ಈ ಹಗರಣಕ್ಕೆ ನೀವು ಕಾರಣ, ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥ ಮತ್ತೊಂದು ನಿರ್ಲಜ್ಜ ರಾಜಕಾರಣವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲವನ್ನು ನೋಡಿದ್ರೆ ಅವರು ನೇರವಾಗಿ ಅಹಿಂದ ನಾಯಕರು, ಜನಪ್ರಿಯ ನಾಯಕರು, ಕಾಂಗ್ರೆಸ್ಸಿಗೆ ಮತ ತರುವ ಶಕ್ತಿ ಇರುವ ನಾಯಕನೊಬ್ಬನನ್ನ ತೇಜೋವಧೆ ಮಾಡುವ ಪ್ರಯತ್ನವನ್ನು ಈಗಾಗಲೇ ಹೇಳಿದಾಗೆ ಮಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ನಾವು ಅದನ್ನು ವಿರೋಧ ಮಾಡತಕ್ಕಂಥ ಜನರ ಮುಂದೆ ಅವರು ಸುಳ್ಳನ್ನ ಬಯಲು ಮಾಡುವ ಕೆಲಸವನ್ನು ಮಾಡ್ತೇವೆ. ನಾವೆಲ್ಲರೂ ಕೂಡ ಇಂಥ ಸುಳ್ಳು ಆರೋಪವನ್ನು ಬಿಟ್ಟು ಏನೇನು ಹಗರಣಗಳು ಅಂತ ತಾವು ಹೇಳ್ತಿದ್ದೀರಿ, ವಿರೋಧ ಪಕ್ಷದ ನಾಯಕರು ಹೇಳ್ತಿದ್ದಾರೆ, ತನಿಖೆಗೆ ಅವಕಾಶ ಕೊಡಿ, ತನಿಖೆ ಆದ್ಮೇಲೆ ಚರ್ಚೆ ಮಾಡೋಣ. ತಪ್ಪಿತಸ್ಥರು ಯಾರೇ ಇದ್ರು ಶಿಕ್ಷೆ ಆಗಲಿ. ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತ ಬಂದ್ರೆ ಖಂಡಿತ ಶಿಕ್ಷೆ ಆಗಲಿ, ನಾವು ಅದಕ್ಕೆ ಅಡ್ಡ ನಿಲ್ಲೋದಿಲ್ಲ. ಆದರೆ ಸುಳ್ಳು ಆರೋಪದ ಮೇಲೆ ಒಬ್ಬ ನಾಯಕನನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳೋದಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೇವೆ. ಥ್ಯಾಂಕ್ ಯು. ನಮ್ಮ BR ಪಾಟೀಲರು ಹೇಳಿದ್ರು, ಅದು ಸುದರ್ಶನ್ ಅವರನ್ನ KPSC ಅಧ್ಯಕ್ಷರನ್ನು ಮಾಡಬೇಕು ಅಂತ ತೀರ್ಮಾನ ಆದಾಗ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥ ಅಬ್ರಹಾಂ ಅವರು ಅರ್ಜಿ ಕೊಡ್ತಾರೆ ರಾಜ್ಯಪಾಲರಿಗೆ. ಏನು, ಇವರು ಯೋಗ್ಯರಲ್ಲ, ಇವರನ್ನ ಮಾಡತಕ್ಕದ್ದಲ್ಲ, ಇವ್ರ ವ್ಯಕ್ತಿತ್ವ ಸರಿಯಾದಲ್ಲ ಅಂತ ಹೇಳಿ ಅನೇಕ ಕಾರಣಗಳನ್ನು ಕೊಡ್ತಾರೆ. ರಾಜ್ಯಪಾಲರು ಆ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ, ಆಗ ತಮಗೆ ನಿಮ್ಮ ಮಾಹಿತಿಗೆ ಹೇಳ್ತಿದ್ದೀನಿ, ಬಿಜೆಪಿ ನೇಮಕ ಮಾಡಿದ್ದಂಥ ರಾಜ್ಯಪಾಲರು ಇದ್ದರು, ವಾಜುಭಾಯಿ ವಾಲಾ ಅವರು ರಾಜ್ಯಪಾಲರು. ಅವರು ಇದನ್ನ ಪರಿಶೀಲನೆ ಮಾಡಿ, ನೀವು ಕೊಟ್ಟಿರುವ ಅರ್ಜಿಯಲ್ಲಿ ಯಾವ ಸತ್ವ ಇಲ್ಲ, ಸುಳ್ಳು ಅರ್ಜಿ ಅಂತ ಹೇಳಿ ಸುದರ್ಶನ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರ ಇಲ್ಲಿದೆ, ಯು ಹ್ಯಾವ್ ಬೀನ್ ಎಕ್ಸಾನರೇಟೆಡ್ ಬೈ ದಿಸ್ ಅಲಿಗೇಷನ್ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಅಂದಮೇಲೆ ಆ ಅರ್ಜಿ ಕೊಟ್ಟಿರೋ ಒಂದು ಕ್ರೆಡಿಬಿಲಿಟಿ ಏನು ಅನ್ನೋದನ್ನು ಕೂಡ ಗವರ್ನರ್ ಅವರು, ಗೌರವಾನ್ವಿತ ರಾಜ್ಯಪಾಲರು ಗಮನಕ್ಕೆ ತಗೋಬೇಕು. ಇಂಥ ವ್ಯಕ್ತಿಗಳನ್ನ ಎನ್ಕರೇಜ್ ಮಾಡೋದ್ರಿಂದ ದೇಶಕ್ಕೆ ನಷ್ಟ, ರಾಜ್ಯಕ್ಕೆ ನಷ್ಟ ಆಗ್ತದೆ ಹೊರತು ಸತ್ಯ ಹೊರಗೆ ಬರೋದಿಲ್ಲ ಅನ್ನೋ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನನ್ನ ಮೇಲೆ ಆಪಾದನೆ ಮಾಡಿಲ್ಲ. ನನ್ನ ಹತ್ರ ಏನಕ್ಕೆ ಬಂದಿದ್ರು ಅಂದ್ರೆ TMC MP-ಗಳನ್ನ ಭೇಟಿ ಮಾಡೋದಕ್ಕೆ ಅವ್ರದ್ದು ಇಂಟರ್ವ್ಯೂ ಕೊಡಿಸಿ ನನಗೆ ಅವ್ರ ಜೊತೆ ಮಾತಾಡಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ಏನಕ್ಕೆ ಮಾತಾಡಬೇಕು ಅನ್ನೋದನ್ನ ನನಗೇನು ಅವ್ರು ತಿಳಿಸಿರ್ಲಿಲ್ಲ. ನಮ್ಮ ರಾಜ್ಯಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಬಿಜೆಪಿ ವಿರುದ್ಧ ಮಾಡಿಸೋ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ನಾನು ಅವ್ರಿಗೆ TMC ಸಂಸದರ ನಾಯಕರ ಇದು ಏನು ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದು ನಿಜ. ಆದರೆ ಆಮ್ ಆದ್ಮಿ ಪಾರ್ಟಿಯ ನಾಯಕರೊಬ್ಬರು ಅವರ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. TMC ಅವರು ಯಾರು ಒಪ್ಕೊಳ್ಳಿಲ್ಲ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನನ್ನ ಸಂಪರ್ಕದಲ್ಲಿ ಅವರು ಇಲ್ಲ. ಡೆಲ್ಲಿ
ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಅದರ ಜೊತೆಗೆ ನೋಡಿ, ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇಲ್ಲ ಅನ್ನೋದಕ್ಕೆ ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಈ ಲ್ಯಾಂಡು ಡಿನೋಟಿಫೈ ಆಗಿದ್ದು ಯಾವಾಗ? 1998. 26 ವರ್ಷ ಆಗಿದೆ. ಅವರ ಇನ್ವಾಲ್ವ್ಮೆಂಟ್ ಆಗಿದ್ರೆ ಈ ವಿರೋಧ ಪಕ್ಷದಲ್ಲಿರುವಂಥವ್ರು ಯಾವತ್ತಾದರೂ ರೈಸ್ ಮಾಡ್ಬೋದಾಯ್ತು ಇಶ್ಯೂ. ಎರಡನೇದು, ಅದು ಸೇಲ್ ಆಗಿದ್ದು 2004ರಲ್ಲಿ, ಅಂದರೆ 20 ವರ್ಷ ಆಯಿತು. ಆ ಸೇಲು ಸಹ ಇಲ್ಲೀಗಲ್ ಅಂತೇಳಿ ಯಾರು ಪ್ರಶ್ನೆ ಮಾಡಿ. 2010ರಲ್ಲಿ ಮಿಸಸ್ ಸಿದ್ದರಾಮಯ್ಯನವರಿಗೆ, ಶ್ರೀಮತಿ ಪಾರ್ವತಿಯವರಿಗೆ ಅವರ ಬ್ರದರ್ ಗಿಫ್ಟ್ ಕೊಟ್ಟಿರುವಂಥದ್ದು 2010ರಲ್ಲಿ. 14 ವರ್ಷ ಆಗಿದೆ, ಯಾರೂ ಸಹ ಗಿಫ್ಟ್ ಇಲ್ಲೀಗಲ್ ಅಂತೇಳಿ ಹೇಳಿಲ್ಲ. ಅವರ ಲ್ಯಾಂಡನ್ನು ಇಲ್ಲೀಗಲಿ ಎನ್ಕ್ರೋಚ್ ಮಾಡಿಕೊಂಡು ಲೇಔಟ್ ಮಾಡಿ ಸೈಟ್ಗಳನ್ನು ಸೇಲ್ ಮಾಡಿದ ಮೇಲೆ 2015ರಲ್ಲಿ ಶ್ರೀಮತಿ ಪಾರ್ವತಮ್ಮನವರು, 2017ರಲ್ಲಿ ಮತ್ತು 2021ರಲ್ಲಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ. 2015ರಲ್ಲಿ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರು, 2017ರಲ್ಲಿ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರು. ನಿಜಕ್ಕೂ ಸಹ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ದುರ್ಬಳಕೆ ಮಾಡ್ಕೋಬೇಕು, ಅಲ್ಲಿ ಆಸ್ತಿ ಕಬಳಿಸಬೇಕು ಅನ್ನೋ ಆಗಿದ್ರೆ ಆಸ್ ಎ ಚೀಫ್ ಮಿನಿಸ್ಟರ್ ಈ ಕುಡ್ ಹ್ಯಾವ್ ಆರ್ಡರ್ಡ್, ಈ ಕುಡ್ ಹ್ಯಾವ್ ಡೈರೆಕ್ಟೆಡ್ ದ ಕನ್ಸರ್ನ್ಡ್ ಅಥಾರಿಟೀಸ್ ಟು ಗ್ರಾಂಟ್ ಲ್ಯಾಂಡ್ ಆರ್ ಸೈಟ್ಸ್. ಯಾವಾಗ 2021ರಲ್ಲಿ ಮೂಡಾದವರು ಒಂದು ಕಾನೂನನ್ನು ಮಾಡಿಕೊಳ್ತಾರೆ, ಅವರೇ ಇಂಟರ್ನಲ್ಲಿ 50-50 ರೇಷಿಯೋದಲ್ಲಿ ಯಾರ್ದಾದ್ರೂ ಜಮೀನು ಅನಾಥರೈಸ್ಡ್ ಆಗಿ ಎನ್ಕ್ರೋಚ್ ಮಾಡಿಕೊಂಡಿದ್ರೆ ಅವರಿಗೆ 50-50 ರೇಷಿಯೋದಲ್ಲಿ ಕೊಡಬೇಕು. ಹಾಗೆ ಕೊಟ್ಟಂಥ ಅರ್ಜಿ ಹಿನ್ನೆಲೆಯಲ್ಲಿ ಆಗಿದ್ದಂಥ ಸರ್ಕಾರ ಯಾರ್ದು? 2021ರಲ್ಲಿ, ಅವಾಗೇನು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅಲ್ಲ, ಆಗ ಇದ್ದಂಥ ಸರ್ಕಾರ ಬಿಜೆಪಿ ಸರ್ಕಾರ. ಬಿಜೆಪಿಯ ಮೂಡ ಅಧ್ಯಕ್ಷರಿದ್ದಂಥವರು ಬಿಜೆಪಿನವರು, ಮುಖ್ಯಮಂತ್ರಿಗಳು ಸರ್ಕಾರ ಇದ್ದಂಥದ್ದು ಸಹ ಬಿಜೆಪಿನವರು. ಇದರಲ್ಲಿ ಸೈಟ್ ಕೊಡೋದ್ರಲ್ಲಾಗಲಿ ಅಥವಾ ಡಿನೋಟಿಫೈ ಮಾಡೋದ್ರಲ್ಲಿ ಮತ್ತೊಂದರಲ್ಲ ಏನಾದರೂ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಆಸ್ ಚೀಫ್ ಮಿನಿಸ್ಟರ್, ಆಸ್ ಲೀಡರ್ ಆಫ್ ಅಪೋಸಿಷನ್, ಆಸ್ MLA ಆರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲಾದರೂ ಇನ್ವಾಲ್ವ್ ಆಗಿದ್ರೆ ಯಾವುದಾದ್ರೂ ಹಂತದಲ್ಲಿ ಬಿಜೆಪಿನವರಾಗಲಿ JDSನವರಾಗಲಿ ಪ್ರಶ್ನೆ ಮಾಡಬಹುದಾಗಿತ್ತು. ಯಾಕೆ ಮಾಡಲಿಲ್ಲ? ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ರೋಲ್ ವಾಸ್ ನಾಟ್ ದೇರ್ ಇನ್ ದಿಸ್ ರಿಗಾರ್ಡ್. ದಟ್ ಈಸ್ ವೈ ಅವರು ಯಾರೂ ಮಾಡಲಿಲ್ಲ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಪ ಮೋದಿಯವರು 400 ಸೀಟನ್ನು ಎಕ್ಸ್ಪೆಕ್ಟ್ ಮಾಡಿದರು. ಇಲ್ಲಿ ಮಿಸ್ಟರ್ ಯಡಿಯೂರಪ್ಪನವರು 28 ಸೀಟ್ ಎಕ್ಸ್ಪೆಕ್ಟ್ ಮಾಡಿದರು. ಈ ದೇಶದ ಜನ ಇವರಿಗೆ ಕಪಾಳ ಮೋಕ್ಷ ಮಾಡಿ 400 ಬಿಟ್ಟು 246 ಬಿಜೆಪಿನವರು ಕೊಟ್ಟಿದ್ದಾರೆ. ಇವರು 28 ಎಕ್ಸ್ಪೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಮತ್ತು JDSನವರಿಗೆ ಸೇರಿ 19 ಕೊಟ್ಟಿದ್ದಾರೆ. ಹತಾಶರಾಗಿರುವಂಥ ಬಿಜೆಪಿನವರು ಇವತ್ತು ಸಿದ್ದರಾಮಯ್ಯನವರ ಮುಖಕ್ಕೆ ಕೆಸರೆರಚುವಂಥ ಅಪ್ರಾಮಾಣಿಕವಾದಂಥ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ನೋಡಿ, ಕಾನೂನಲ್ಲಿ ಸ್ಪಷ್ಟ ಇದೆ. ಆರ್ಟಿಕಲ್ 300A, ರೈಟ್ ಟು ಪ್ರಾಪರ್ಟಿ. ಏನು ಹೇಳ್ತಾರೆ ರೈಟ್ ಟು ಪ್ರಾಪರ್ಟಿನಲ್ಲಿ? ಪರ್ಸನ್ಸ್ ನಾಟ್ ಟು ಬಿ ಡಿಪ್ರೈವ್ಡ್ ಆಫ್ ಪ್ರಾಪರ್ಟಿ ಸೇವ್ ಬೈ ಅಥಾರಿಟಿ ಆಫ್ ಲಾ. ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ ಸೇವ್ ಬೈ ಅಥಾರಿಟಿ ಆಫ್ ಲಾ. ಇಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಶ್ರೀಮತಿ ಪಾರ್ವತಮ್ಮನವರು ಈ ಜಮೀನನ್ನು ಪಡೆದಿದ್ದಾರೆ.
ಯಾಕ್ರಿ ಅವರ ಹಕ್ಕಿಂದ ಡಿಪ್ರೈವ್ ಆಗಬೇಕು? ಇನ್ಫ್ಯಾಕ್ಟ್ 2010ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಇಲ್ಲೀಗಲ್ ಫೋರ್ಸಿಬಲ್ ಎವಿಕ್ಷನ್ ಫ್ರಮ್ ದ ಲ್ಯಾಂಡ್ ಈವನ್ ಬೈ ದ ಗವರ್ನಮೆಂಟ್ ಬೈ ಎಕ್ಸಿಕ್ಯೂಟಿಂಗ್ ಆರ್ಡರ್ ಈಸ್ ನಾಟ್ ಪರ್ಮಿಸಬಲ್. ಮೂಡಾದವರಿಗೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಇಲ್ಲ, ಎವಿಕ್ಟ್ ಮಾಡಲಿಕ್ಕೆ ಅಥವಾ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ನವರು ಹೇಳ್ತಾರೆ. ಇನ್ನೊಂದು ಹೆಚ್ಚೆ ಹೋಗಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅಥಾರಿಟೀಸ್ಗೆ, ಅಂಡರ್ ಆರ್ಟಿಕಲ್ 300A and legal rights, hence the state exercise its powers with great care and circumspection ಅಂತ ಹೇಳಿ ಇಲ್ಲಿ ಯಾವ ಕೇರ್ ತೆಗೆದುಕೊಂಡಿದ್ದಾರೆ? ಬೇರೆಯವರ ಪ್ರೈವೇಟ್ ಲ್ಯಾಂಡನ್ನು, ಡಿನೋಟಿಫೈ ಇರುವಂಥ ಲ್ಯಾಂಡನ್ನು ಬೇಕಾಬಿಟ್ಟಿ ಮನಸಾ ಇಚ್ಛೆ ಅಧಿಕಾರಿಗಳು ಅದನ್ನು ಆಕ್ರಮಿಸಿಕೊಂಡು ಬೇರೆಯವರಿಗೆ ಸೈಟ್ ಮಾಡ್ತಾರೆ ಅಂತಂದರೆ ಅದು ಆರ್ಟಿಕಲ್ 300A ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ವಿರುದ್ಧವಾಗಿದೆ. ಆಸ್ ಎ ಸಿಟಿಸನ್ ಆಫ್ ದಿಸ್ ಸ್ಟೇಟ್ ಆರ್ ದಿಸ್ ಕಂಟ್ರಿ, ಶ್ರೀಮತಿ ಪಾರ್ವತಮ್ಮ, ಶಿ ಈಸ್ ಎಂಟೈಟಲ್ ಫಾರ್ ರಿಲೀಫ್. ಆ ರಿಲೀಫನ್ನು ಮೂಡಾದವರು ಏನು ಹೇಳಿದ್ದಾರೆ, 50-50 ರೇಷಿಯೋದಲ್ಲಿ 4 ಸೈಟ್ ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್? ವಾಟ್ ಈಸ್ ದ ಇಲ್ಲಿಗಾಲಿಟಿ ಕಮಿಟೆಡ್ ಐದರ್ ಬೈ ಶ್ರೀಮತಿ ಪಾರ್ವತಮ್ಮ ಆರ್ ಬೈ ಮಿಸ್ಟರ್ ಸಿದ್ದರಾಮಯ್ಯ? ಸೊ ಇದನ್ನು ಈಗೇನಾಗಿದೆ, ಭಾರತೀಯ ಜನತಾ ಪಾರ್ಟಿಯವರು ದೇ ಆರ್ ಇನ್ ಎ ಹರಿ, ಏನಾದರೂ ಮಾಡಿ ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಿ ಈ ಸರ್ಕಾರನ ಆಕ್ರಮಿಸಿ. ಯಾಕಂದರೆ ಪದೇ ಪದೇ ಕುಮಾರಸ್ವಾಮಿ ಹೇಳಿದ್ರು, ವಿಜಯೇಂದ್ರ ಹೇಳಿದ್ರು, ಯಡಿಯೂರಪ್ಪ ಹೇಳಿದ್ರು, ಕೊನೆಗೆ ಇವರು ಯಾರು ವಿರೋಧ ಪಕ್ಷದ ಅಪ್ಪರ್ ಹೌಸ್ನ ನಾರಾಯಣ ಸ್ವಾಮಿನೂ ಸಹ 1 ವಾರದಲ್ಲಿ ಈ ಸರ್ಕಾರ ಡಿಸ್ಟೆಬಿಲೈಸ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ದೇರ್ ಇಂಟೆನ್ಷನ್ ಈಸ್ ವೆರಿ ವೆರಿ ಕ್ಲಿಯರ್. ಇಫ್ ಯು ವಾಂಟ್ ಟು ಕಿಲ್ ಎ ಡಾಗ್, ಕಾಲ್ ಇಟ್ ಆಸ್ ಮ್ಯಾಡ್ ಅಂಡ್ ಕಿಲ್ ಇಟ್ ಅಂತ ಹೇಳಿ. ಸೊ ಸಿದ್ದರಾಮಯ್ಯನವರು ಏನೂ ಮಾಡದೇ ಇದ್ರು ಸಹ ಅವರು ಭ್ರಷ್ಟರು, ಅವರು ಈ ಜಮೀನನ್ನು ಕಬಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಇವತ್ತು ವಿನಾಕಾರಣ ಜನರಿಗೆ ತೊಂದರೆ ಕೊಟ್ಟು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ತಾರೆ ಅಂತೇಳಿ. ಇನ್ನು ಎರಡನೇದು ಬರುವಂಥದ್ದು ಯಾರು, ಮಿಸ್ಟರ್ ಅಬ್ರಹಾಂ ಅವರು ಅರ್ಜಿಯನ್ನು ಹಾಕಿದ್ದಾರೆ. ಈ ಅರ್ಜಿಗೆ ಸ್ಯಾಂಕ್ಷನ್ ಕೊಡಬೇಕಾದ, ಈ ಅರ್ಜಿಗೆ ಸ್ಯಾಂಕ್ಷನ್ ಕೊಡುವಂಥದ್ದು ನಿಜ. ಯಾರು ಅಪಾಯಿಂಟಿಂಗ್ ಅಥಾರಿಟಿ ಇರ್ತಾರೆ ಅವರು ಅರ್ಜಿಯನ್ನು ತೆಗೆದುಕೊಂಡಾದ ಮೇಲೆ ಅವರಿಗೆ ಕೊಡ್ತಕ್ಕಂಥದಕ್ಕೆ ಸ್ಯಾಂಕ್ಷನ್ ಅವಕಾಶ ಇದೆ. AR 2001 SC page 2547 PK ಪ್ರಧಾನ್ ವರ್ಸಸ್ ಸ್ಟೇಟ್ ಆಫ್ ಸಿಕ್ಕಿಂ. ಇದರಲ್ಲಿ ಸುಪ್ರೀಂ ಕೋರ್ಟ್ನವರು ಕಾನೂನನ್ನು ಲೇ ಡೌನ್ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿದೆ, ಏನು ಹೇಳ್ತಾರೆ, ನೆಸೆಸಿಟಿ ಆಫ್ ಸ್ಯಾಂಕ್ಷನ್, ದೇರ್ ಮಸ್ಟ್ ಬಿ ರೀಸನಬಲ್ ಕನೆಕ್ಷನ್. There must be reasonable connection between act complied of and official duty. There must be a reasonable connection between act of complying and the official duty. ಏನು ಹೇಳ್ತಾರೆ ಇಲ್ಲಿ, ಈ ಪ್ರಕರಣ ಆಗಿರುವಂಥದ್ದಕ್ಕೂ ಅಫಿಷಿಯಲ್ ಡ್ಯೂಟಿಗೆ ಇಸ್ ದರ್ ಎನಿ ಕನೆಕ್ಷನ್? ನಿಮಗೆ ಟೈಮ್ ಆದರೂ ಸಹ ಒಂದು ನಿಮಿಷ ತೆಗೆದುಕೊಳ್ಳಿಕ್ಕೆ ಬಯಸ್ತೇನೆ. ದ ಲೆಜಿಸ್ಲೇಟಿವ್ ಮ್ಯಾಂಡೇಟ್ ಎನ್ಗ್ರಾಫ್ಟೆಡ್ ಇನ್ ದ subsection 1 of section 197 debarring a court from taking cognizance of an offence except with the previous sanction of the government concerned in a case where the acts complained of are alleged to have been committed by a public servant in discharge of his official duty or purporting to be in the discharge of his official duty, and such public servant is not removable from office save by or with the sanction of the government touches the jurisdiction of the court itself. It is a prohibition imposed by the statute from taking cognizance. No question of sanction can be arise
under section 197 unless the act complied of, this is more important, unless the unless the act complied of is an offense, the only point of determination is whether it was committed in the discharge of official duty. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, as chief minister or as an MLA or as a opposition party leader or in any other capacity, has Mr. Siddaramaiah has committed any offense while discharging the duties as chief minister or as leader of opposition or as an MLA? Please, ಅವರು ಎಸ್ಟಾಬ್ಲಿಷ್ ಮಾಡಬೇಕಲ್ವಾ? ಹಾಗಾಗಿ ವೇರ್ ಇಸ್ ದ ಕ್ವಶನ್ ಆಫ್ ಗ್ರಾಂಟಿಂಗ್ ಸ್ಯಾಂಕ್ಷನ್ ಬೈ ದ ಗವರ್ನರ್? ಹಾಗಾಗಿ ಗವರ್ನರ್ ಇನ್ ಫ್ಯಾಕ್ಟ್ ಆ ಥ್ರೆಶೋಲ್ಡ್ ಅಲ್ಲಿ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಯು ಶುಡ್ ಹ್ಯಾವ್ ರಿಜೆಕ್ಟೆಡ್ ದ ಅಪ್ಲಿಕೇಶನ್ ಮೇಡ್ ಬೈ ಮಿಸ್ಟರ್ ಅಬ್ರಹಾಂ. ನೋಡಿ, ಹಾಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಸೆಕ್ಷನ್ 19 ಕೆಳಗಡೆ ಅಗೇನ್ ಇಟ್ ಈಸ್ ಆಲ್ಸೋ ಇದು ಇಲ್ಲಿ AR 1958 ಆಗಲೇ ಲಾ ಲೇ ಡೌನ್ ಮಾಡಿದ್ದಾರೆ. SC ಪೇಜ್ 124 ಜಸ್ವಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಇಲ್ಲಿ ಏನು ಹೇಳ್ತಾರೆ? ಸ್ಯಾಂಕ್ಷನಿಂಗ್ ಅಥಾರಿಟಿ ಶುಡ್ ಅಪ್ಲೈ ಇಸ್ ಮೈಂಡ್ ಬಿಫೋರ್ ಗಿವಿಂಗ್ ಸ್ಯಾಂಕ್ಷನ್, ಬಿಫೋರ್ ಗಿವಿಂಗ್ ನೋಟಿಸ್. ಹ್ಯಾಸ್ ಮಿಸ್ಟರ್ ಗವರ್ನರ್ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್? ಅವರ ಅಪ್ಲಿಕೇಶನ್ ಆಫ್ ಮೈಂಡ್ ಇದ್ದಿದ್ರೆ ಅಫಿಷಿಯಲ್ ಡ್ಯೂಟಿ ಸಿದ್ದರಾಮಯ್ಯ ಡಿಸ್ಚಾರ್ಜ್ ಮಾಡುವಂಥದ್ರಲ್ಲಿ ಅಫೆನ್ಸ್ ಆಗಿದೆಯಾ ನೋಡಬೇಕಾಗಿತ್ತು. ವಾಟ್ ಗಿಲ್ಟ್ ಹಿ ಹ್ಯಾಸ್ ಕಮಿಟೆಡ್ ನೋಡಬೇಕಾಗಿತ್ತು. ಸೊ ಯಾರೋ ಹೇಳಿದ್ರು, ಮೋದಿ ಹೇಳಿದ್ರು, ಅಮಿತ್ ಶಾ ಹೇಳಿದ್ರು, ಯಡಿಯೂರಪ್ಪ ಹೇಳಿದ್ರು, ವಿಜಯೇಂದ್ರ ಹೇಳಿದ್ರು. ಸೊ ಅದು ಅಪ್ಲಿಕೇಶನ್ ಆಫ್ ಮೈಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಇದರಲ್ಲಿ ಅನೇಕ ಜಡ್ಜ್ಮೆಂಟ್ಸ್ ಇದ್ದಾವೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ನವರೇ ಹೇಳ್ತಾರೆ, ಕಂಪ್ಲೇನೆಂಟ್ he has to approach the authority with clean hands. He has to approach the authority with clean hands, and there must be sufficient and trustworthy materials to consider by the sanctioning authority. ಎಲ್ಲಿದೆಯಪ್ಪ ಇಲ್ಲಿ? ಎಲ್ಲಿದೆ ಮೆಟೀರಿಯಲ್ಸು ಇವರು ಮಿಸ್ಟರ್ ಅಬ್ರಹಾಂ ಪ್ಲೇಸ್ ಮಾಡಿರುವಂಥದ್ದು? ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಇವತ್ತೇನು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ, ಅದರಲ್ಲೂ ತರಾತುರಿನಲ್ಲಿ ಇಶ್ಯೂ ಮಾಡಿದ್ದಾರೆ. ಬೇರೆ ಕೇಸುಗಳಲ್ಲಿ, ಈಗ ಬಿಜೆಪಿಯವರ ಕೇಸುಗಳಲ್ಲಿ ವರ್ಷಗಳಾದರೂ ಸ್ಯಾಂಕ್ಷನ್ಗೆ ಆ ಫೈಲ್ಗಳನ್ನು ತೆಗೆದುಕೊಂಡಿಲ್ಲ. ವೈ ಸೋ ಹರಿ ಇನ್ ದಿಸ್ ಕೇಸ್? ದೇರ್ ಮಸ್ಟ್ ಬಿ ಎ ಡಿಕ್ಟಮ್ ಫ್ರಮ್ ದ ಡೆಲ್ಲಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಘನತವೆತ್ತ ಏನು ರಾಜ್ಯಪಾಲರ ರಾಜಭವನ ಇದೆ, ಪಕ್ಷಾತೀತವಾಗಿರಬೇಕು. ಬಿಜೆಪಿಯ ಕಚೇರಿ ಆಗಬಾರದು, ಬಿಜೆಪಿಯ ಏಜೆಂಟು ಗವರ್ನರ್ ಆಗಬಾರದು. ಇದು ನಾನು ಸ್ಪಷ್ಟವಾಗಿ ಒಬ್ಬ ಸಂವಿಧಾನದಲ್ಲಿ ಬದ್ಧತೆ ಇರುವಂಥವನಾಗಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಏನಾದರೂ ಸಹ ಅಥವಾ NDA, BJP JDSನವರು NDA. ಸೊ ಇವತ್ತು ನಾನು ಇಷ್ಟೇ ಕೇಳ್ತೇನೆ, ಯಡಿಯೂರಪ್ಪನವರಿಗೆ ನಿಮಗೇನಾದರೂ, ವಿಜಯೇಂದ್ರ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಂತ? ಆ ರಾಮಲಿಂಗಂ ಹತ್ರ BDA ಹಗರಣದಲ್ಲಿ RTGS ಮೂಲಕ ಲಂಚ ತೆಗೆದುಕೊಂಡಿದ್ದೀರಿ. ದೇರ್ ಇಸ್ ಎ ಕೇಸ್ ಅಗೇನ್ಸ್ಟ್ ಯು, ಸ್ಟಿಲ್ ಇಟ್ ಈಸ್ ಪೆಂಡಿಂಗ್. ಅದರಲ್ಲಿ RTGS ಇಲ್ಲಿಂದ ಆ ಶೇಷಾದ್ರಿಪುರಂ ಬ್ಯಾಂಕಿಗೆ RTGS ಮಾಡ್ತಾರೆ ನಿಮ್ಮ ಕುಟುಂಬದವರ ಹೆಸರಿಗೆ. ಆ ಬ್ಯಾಂಕಿಂದ ವೆಸ್ಟ್ ಬೆಂಗಾಲ್ಗೆ ಸೆಲ್ ಕಂಪನೀಸ್ಗೆ ಹೋಗ್ತಾರೆ. ಆ ಸೆಲ್ ಕಂಪನೀಸಿಂದ ಮತ್ತೆ ಕರ್ನಾಟಕಕ್ಕೆ ಬರುತ್ತೆ. ಇಷ್ಟೆಲ್ಲ ಲೂಟಿ ಹೊಡೆದಿದ್ರೆ ನಾಚಿಕೆ ಆಗೋದಿಲ್ವ ಮಿಸ್ಟರ್ ವಿಜಯೇಂದ್ರ ಯಡಿಯೂರಪ್ಪನವರೇ? ನಿಮ್ಮ ತಟ್ಟೆನಲ್ಲೇ ಹೆಗಣ ಬಿದ್ದಿದೆ, ಅದನ್ನು ನೋಡಕ್ಕಾಗದೆ ವಿನಾಕಾರಣ
ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ಸಹಿಸ್ಲಿಕ್ಕಾಗದೆ ಸಿದ್ದರಾಮಯ್ಯನವರಿಗೆ ಕೆಸರೆರಚುವಂತ ಪ್ರಯತ್ನ ಏನು ಮಾಡ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರಕ್ಕೆ ಕೆಸರೆರಚುವಂತ ಪ್ರಯತ್ನ ಏನು ಮಾಡ್ತಾ ಇದ್ರಿ, ಇದು ಶೋಭೆ ತರುವಂಥದ್ದಲ್ಲ. ನಾನು ಇಷ್ಟೇ ಹೇಳ್ತೇನೆ, ನಿಮಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ ದಮ್ ಇದ್ರೆ, ತಾಕತ್ತಿದ್ರೆ, ಮೂಡಾದಲ್ಲಿ ಸುಮಾರು 265 ಎಕರೆ ಡಿನೋಟಿಫೈ ಮಾಡಿದ್ದಾರೆ. ಎಲ್ಲ ಶಾಸಕರುಗಳು, ಬಹಳಷ್ಟು ಜನ ಶಾಸಕರುಗಳು ಅಲ್ಲಿ ಕಾಂಪಿಟೇಷನ್, ಮೂಡ ಮೆಂಬರ್ ಆಗೋದಕ್ಕೆ MLAಗಳು MLCಗಳಿಗೆ ಕಾಂಪಿಟೇಷನ್ ಅಂತ ನಾನು ನೆನ್ನೆ ಮೈಸೂರಲ್ಲಿ ಇದರಲ್ಲಿ ಜನ ಹೇಳ್ತಾ ಇದ್ದೆ. ಯಾಕೆಂದ್ರೆ ಇಲ್ಲಿ ಹೇಗಾದರೂ ಮಾಡಿ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಇಷ್ಟೇ ಹೇಳ್ತೇನೆ. ಪ್ರಾಸಿಕ್ಯೂಟ್ ಮಾಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು ಅಲ್ಲ, ಅವ್ರ ಮೇಲೆ ಅಲ್ಲ. ಪ್ರಾಸಿಕ್ಯೂಟ್ ಮಾಡಿರುವಂಥದ್ದು ಕಾನೂನು ಬಾಹಿರವಾಗಿ ಯಾರ್ಯಾರು MLAಗಳು MLCಗಳು ಇನ್ನಿತರರು ಅಲ್ಲಿ ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಡಿನೋಟಿಫೈ ಲ್ಯಾಂಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟಿರುವಂಥ ಅಧಿಕಾರಿಗಳ ಮೇಲೆ ಮಾಡಬೇಕೇ ಹೊರತು ಯಾವುದೇ ರೋಲ್ ಇಲ್ಲದೆ ಇರ್ತಕ್ಕಂಥ ಪಾಪ ಸಿದ್ದರಾಮಯ್ಯನವ್ರ ಮೇಲೆ ಗವರ್ನರ್ ಆಫೀಸನ್ನು ಬಳಸ್ಕೊಂಡು BJP JDS ಮತ್ತು ಅಬ್ರಾಹಂ ಅವ್ರನ್ನ ಹೆಸರೇ ಬಳಸ್ಕೊಂಡು ಇವತ್ತೇನು ಹೊರಟಿದ್ದೀರಿ, ಇದು ಶೋಭೆ ತರೋದಿಲ್ಲ. ಈ ದೇಶದಲ್ಲಿ ಜನ ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಕೊಡ್ತೀರಿ, ಅಲ್ಲಿ ಡೆಲ್ಲಿನಲ್ಲಿ ಕೇಜ್ರಿವಾಲ್ ಅವರಿಗೆ ತೊಂದರೆ ಕೊಡ್ತೀರಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ಗೆ ತೊಂದರೆ ಕೊಡ್ತೀರಿ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ತೊಂದರೆ ಕೊಡ್ತೀರಿ. ಅಷ್ಟೇ ಅಲ್ಲ, ಪಾರ್ಲಿಮೆಂಟಿನ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರಿಗೆ ಇಡಿ ಬೆದರಿಕೆ ಕೊಡುವಂಥ ಸ್ಥಿತಿಗೆ ನಿಮ್ಮ ಸರ್ಕಾರ ಹೋಗಿದೆ. ನಾನು ಇಷ್ಟೇ ಹೇಳ್ತೇನೆ, ಮೋದಿಯವರ ಸರ್ಕಾರ ಇರ್ಬೋದು, ಈ ರಾಜ್ಯದಲ್ಲಿರುವಂಥ BJP ಪಕ್ಷ ಇರ್ಬೋದು, ನಿಮಗೆ ಬುದ್ಧಿ ಕಲಿಸುವಂಥ ದಿನಗಳು, ಜನ ಬುದ್ಧಿ ಕಲಿಸುವಂಥ ದಿನಗಳು ದೂರ ಇಲ್ಲ. ಹಾಗಾಗಿ ಈ ನಿಮ್ಮ ಅಲಿಗೇಷನ್ ಏನಿದೆ ವಿಡ್ರಾ ಮಾಡಬೇಕು. ರಾಜ್ಯದ ಜನತೆಯ ಅನ್ಕಂಡೀಷನಲ್ ಆಗಿ ಅಲಿಗೇಷನ್ ಮಾಡಿರ್ತಕ್ಕಂಥ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು JDSನವರು ಅನ್ಕಂಡೀಷನಲ್ ಆಗಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇನೆ. ನೀವೇ ಕನ್ಕ್ಲೂಷನ್ ಮಾಡ್ತಾ ಇರ್ತೀರಿ. ಸ್ಯಾಂಕ್ಷನ್ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಅಲ್ಲ, ಅದು ಬೇರೆ. ಫಸ್ಟ್ ಆಫ್ ಆಲ್ ಕೊಡೋದಕ್ಕೆ ಬರೋದಿಲ್ಲ. ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಮೆಟೀರಿಯಲ್ಸ್ ಏನಿದೆ? ಮಾಡಿದ್ದಿದ್ರೆ ಯಾಕೆ ಇವರು ಈ ಎಲ್ಲ ಹಂತಗಳಲ್ಲಿ ಅಪ್ಲಿಕೇಶನ್ 2015 ಅವ್ರ ಚೀಫ್ ಮಿನಿಸ್ಟರ್ ಮಾಡ್ಬೋದಾಗಿತ್ತು, 17 ಮಾಡ್ಬೋದಾಗಿತ್ತು. 21 ಅರ್ಜಿ ಯಾವಾಗ ಮೂಡಾದವರು ಕಾನೂನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದಾರೆ. ಇವರೇನು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಅಲ್ಲ, ಏನೂ ಅಲ್ಲ. ಹಾಗಾಗಿ ಇಂಡೈರೆಕ್ಟ್ ಆಗೂ ಸಹ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರ ರೋಲ್ ಇಲ್ಲ, ಕಾಂಗ್ರೆಸ್ಸಿನ ರೋಲ್ ಇಲ್ಲ, ಕಾಂಗ್ರೆಸ್ಸಿನ ನಾಯಕರ ರೋಲ್ ಇಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಎಸ್, ಒಂದು ನಿಮಿಷ ಸರ್, ಅಲ್ಲೇ ಹೇಳಿ ಬ್ರದರ್. ಕಾನೂನಲ್ಲಿ ಕೆಲಸ ಮಾಡೋದಿಲ್ಲ, ಫ್ಯಾಕ್ಟ್ಸ್ ಎವಿಡೆನ್ಸೇ ಕೆಲಸ ಇಪ್ಸು ಬಟ್ಸ್ ಅಲ್ಲ. ನಾವು ಇಲ್ಲಿರುವಂಥ ನಾವು ಓದ್ ತಗೊಳ್ತೇವೆ, MLAಗಳಾಗಿ MP ಗಳಾಗಿ ರಾಜ್ಯಪಾಲರಾಗಿ ಸಂವಿಧಾನವನ್ನು ಎತ್ತಿಡಿತೇವೆ. ಸಂವಿಧಾನದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಲಾ ಲೇ ಡೌನ್ ಮಾಡಿದೆಯಲ್ಲ, ಆ ಲಾ ರೀತಿಯಲ್ಲಿ ರಾಜ್ಯಪಾಲರು ನಡ್ಕೋಬೇಕೇ ಹೊರತು ರಾಜಕೀಯ ಒತ್ತಡಗಳಿಗೆ ಸ್ಯಾಂಕ್ಷನ್ ಕೊಡುವಂಥದ್ದು ಅವ್ರಿಗೂ ಶೋಭೆ ತರೋದಿಲ್ಲ. ಅದನ್ನು ಕೊಡೋಕ್ಕೂ ಬರೋದಿಲ್ಲ. ಹಾಗಾಗಿ ಸ್ಯಾಂಕ್ಷನ್ ಪ್ರಶ್ನೆನೂ ಬರೋದಿಲ್ಲ, ರಾಜೀನಾಮೆ ಪ್ರಶ್ನೆನೂ ಬರೋದಿಲ್ಲ ಅಂತೇಳಿ ಹೇಳಿಕೆ ಬಯಸ್ತೇನೆ.